ಹಾಯ್ ಎಲ್ಲರಿಗೂ MG ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹಳೆಯ ಪ್ರಶ್ನೆಗಳ ಒಂದು ಇತಿಹಾಸದ ತರಗತಿಯ ಮೇಲೆ ಏನು ತರಗತಿ ನೋಡ್ತಾ ಇದ್ದೀವೋ ಅವುಗಳ ಮೇಲೆ ದಿನ 1 ಗಂಟೆಗಳ ಕಾಲ ಎಷ್ಟು ಸಾಧ್ಯನೋ ಅಷ್ಟು ವಿವರಾತ್ಮಕವಾಗಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಅಂಶಗಳನ್ನು ಓದೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಅದರ ಮುಂದಿನ ವರದ ಭಾಗವನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ನೀವು ಈ ಒಂದು ಮುಂದಿನ ಭಾಗವನ್ನು ಈ ಕೆಲವು ಕ್ವಶನ್ಗಳನ್ನು ಈಗ ನೀವು ತಿಳ್ಕೊಳ್ಬೇಕಾದ್ರೆ ನೀವು ಮೊದಲನೇ ಕ್ಲಾಸನ್ನು ನೋಡ್ಕೊಂಡು ಬಂದಿರಬೇಕು. ಯಾಕಂದರೆ ಇದ್ರ ಮೇಲೆ ಯಾವುದಾದ್ರು ಕ್ವಶನ್ ಬಂದಾಗಲ್ಲ ನಾನು ಅದೆಲ್ಲ ಡಿಟೇಲಾಗಿ ಹೇಳಿರ್ತೀನಿ. ನಾನು ಡಿಟೇಲಾಗಿ ಹೇಳಿದಾಗ ಇಲ್ಲಿ ಬಂದು ಡೈರೆಕ್ಟಾಗಿ ನಾನು ಆನ್ಸರ್ ಹೇಳಿರ್ತೀನಿ. ಯಾಕೆ ಡೈರೆಕ್ಟ್ ಆನ್ಸರ್ ಹೇಳಿರ್ತೀನಿ ಅಂತಂದರೆ ಕೆಲವು ಕ್ವಶನ್ಗಳನ್ನು, ಕೆಲವು ಮಾತ್ರ ಎಲ್ಲ ಅಂತಲ್ಲ, ಯಾಕಂದರೆ ಅದ್ರ ಬಗ್ಗೆ ಎಲ್ಲ ಒಂದು ವಿಷಯಗಳನ್ನು ಆ ಲಾಸ್ಟ್ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡಿರ್ತೀನಿ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಫಸ್ಟ್ ಕ್ಲಾಸ್ ಕೇಳೋರು ಅದಕ್ಕೆ ಹೇಳಿದ್ರಿ ದಿನಾಲು ಯಾಕೆ ಕ್ಲಾಸ್ ಕೇಳ್ರಿ ಅಂತ ಹೇಳೋದಂದರೆ ನಿನ್ನ ಕ್ಲಾಸ್ ಕೇಳಿದ್ರಂದ್ರೆ ಈ ಕ್ಲಾಸ್ ಅರ್ಥ ಆಗ್ತಿರ್ತಾವೆ, ಕ್ವಶನ್ ಅರ್ಥ ಆಗ್ತಿರ್ತಾವೆ. ಅದಕ್ಕಾಗಿ ಕಂಟಿನ್ಯೂ ಆಗಿ ನೀವು ಲೈವ್ ಬಂದು ಅಥವಾ ಕ್ಲಾಸ್ಗಳನ್ನು ಲೈವ್ ಬರೆದಿದ್ದರೂ ಕೂಡ ಅವತ್ತಿನ ಕ್ಲಾಸ್ಗಳನ್ನು ಏನು ಮಾಡಂದರೆ ಕೇಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭಿಸೋಣ. ಹಾಗಾದರೆ ಈ ಒಂದು ತರಗತಿಯ ಒಂದು ಪ್ರಶ್ನೆ ಯಾವ ರೀತಿ ಇದೆ ಅಂತೇಳಿ ನೋಡೋಣ. ಇವೆಲ್ಲವೂ ಕೂಡ ಹೇಳಿದ್ದೇನೆ ನಾನು 2021 RSI PSI ಯಾವ ಬರ್ತಾವಲ್ಲ ನೋಡಿ 2021 ಏನು ಕ್ವಶನ್ ಆಗಿದಾವೋ PSI ಕ್ವಶನ್ ಆಗಿದಾವೋ ಅದ್ರ ಮೇಲೆ ಕ್ವಶನನ್ನು ಆಗಿರ್ತಾವೆ. ಹಾಗಾದ್ರೆ ಇವತ್ತಿನ ತರಗತಿಯ ಮೊದಲನೇ ಪ್ರಶ್ನೆ, ಟೋಟಲಾಗಿ 39ನೇ ಪ್ರಶ್ನೆ ಇದು. ಆದರೆ ಇವತ್ತಿನ ತರಗತಿಯ ಮೊದಲನೇ ಪ್ರಶ್ನೆ ಹೀಗಿದೆ. ಏನಂತದಂದರೆ ಬ್ರಿಟಿಷ್ ಆಳ್ವಿಕೆಯಲ್ಲಿನ ಭಾರತದ ಬೇಸಿಗೆ ರಾಜಧಾನಿಯನ್ನು ಹೆಸರಿಸಿ ಅಂತೇಳಿ. ಬ್ರಿಟಿಷ್ ಆಳ್ವಿಕೆಯಲ್ಲಿನ ಬೇಸಿಗೆ ರಾಜಧಾನಿಯನ್ನು ಹೆಸರಿಸಿ ಅಂತೇಳಿ ಹೇಳಿದ್ದಾರೆ. ಅಲ್ಲಿ ಆಪ್ಷನ್ ಏನದ ಅಂದರೆ ಆಪ್ಷನ್ ಎ ಶ್ರೀನಗರ ಅಂತದ, ಆಪ್ಷನ್ ಬಿ ಮನಾಲಿ ಅಂತದೆ, ಆಪ್ಷನ್ ಸಿ ಡಾರ್ಜಿಲಿಂಗ್ ಅಂತದ, ಆಪ್ಷನ್ ಡಿ ಸಿಮ್ಲಾ ಅಂತದ ರೀ. ಈ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವ್ರಿ? ಶ್ರೀನಗರ, ಮನಾಲಿ, ಡಾರ್ಜಿಲಿಂಗ್, ಸಿಮ್ಲಾ ಅಂತೇಳಿ. ನೋಡೋಣ ಆ ಒಂದು ಪ್ರಶ್ನೆಗೆ ಆನ್ಸರನ್ನು ಗೆಸ್ ಮಾಡಿ ನೋಡೋಣ. ಬೇಸಿಗೆ ರಾಜಧಾನಿ ಅಂತೇಳಿ ಆನ್ಸರ್ ಮಾಡಬೇಕು. ಬೇಸಿಗೆ ರಾಜಧಾನಿ ಅಂತೇಳಿ. ಈಗ ಬ್ರಿಟಿಷರು ಆಳ್ವಿಕೆ ಮಾಡುವಾಗ ಅವ್ರು ಏನು ಮಾಡಿದ್ರು ಅಂದರೆ ಹಿಮಾಚಲ ಪ್ರದೇಶದ ಯಾವುದ್ರಿ ಹಿಮಾಚಲ ಪ್ರದೇಶದ ಒಂದು ಸ್ಥಳ ಸಿಮ್ಲಾ ಅಂತ ಬರ್ತದೆ. ಒಂದು ಸ್ಥಳ ಸಿಮ್ಲಾ ಅಂತೇಳಿ. ಹಿಮಾಚಲ ಪ್ರದೇಶದ ಸಿಮ್ಲಾ ಎನ್ನುವ ಸ್ಥಳವನ್ನು ಬ್ರಿಟಿಷರು ಭಾರತದ ಬೇಸಿಗೆ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು. ನೋಡ್ರಿ, ಬೇಸಿಗೆ ರಾಜಧಾನಿ ಅಂತ ಮಾಡ್ಕೊಂಡಿರ್ತಾರೆ. 1864 ಸಮಯದಲ್ಲಿ ಆಗಿರ್ತದೆ. 1864 ನೀವು ಅಲ್ಲಿ ಆನ್ಸರನ್ನು ಕಮೆಂಟ್ ಹಾಕಿರಿ, ಅದ್ರ ಬಗ್ಗೆ ಕ್ಲಾಸು ಕೂಡ ಕೇಳಿರಿ. 1864ರಲ್ಲಿ ಬೇಸಿಗೆ ರಾಜಧಾನಿ ಅಂತೇಳಿ ಮಾಡ್ಕೊಂಡಿರ್ತಾರೆ. ಯಾರು? ಬ್ರಿಟಿಷರು ಭಾರತದ ಬೇಸಿಗೆ ರಾಜಧಾನಿ ಅಂತೇಳಿ. ಅಲ್ಲಿ ಕ್ವಶನ್ ಹೆಂಗೆ ಕೇಳಿದ್ರೆ ಆ ಥರ ನೋಡಬೇಕು. ರಾಜಧಾನಿ ಮಾಡ್ಕೊಂಡಿರ್ತಾರೆ. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಒಂದು ಧರ್ಮಶಾಲಾ ಅಂತ ಬರ್ತದೆ. ಹಿಮಾಚಲ ಪ್ರದೇಶದಲ್ಲಿ ಒಂದು ಧರ್ಮಶಾಲಾ ಅಂತ ಬರ್ತದೆ. ಆ ಧರ್ಮಶಾಲಾ ಅನ್ನೋದು ಇದು ಹಿಮಾಚಲ ಪ್ರದೇಶದ ಚಳಿಗಾಲದ ರಾಜಧಾನಿ. ಹಿಮಾಚಲ ಪ್ರದೇಶದ ಚಳಿಗಾಲದ ರಾಜಧಾನಿ ಧರ್ಮಶಾಲಾ ಅಂತೇಳಿ. ಇನ್ನು ಬೇಸಿಗೆ ರಾಜಧಾನಿ ಯಾವುದಾಗ್ತದೆ ಅಂದರೆ ಸಿಮ್ಲಾ ಆಗಿರ್ತದೆ. ನೋಡಿ, ಚಳಿಗಾಲ ರಾಜಧಾನಿ ಯಾವುದು? ಧರ್ಮಶಾಲಾ ಅಂತೇಳಿ. ಇನ್ನು ಬೇಸಿಗೆ ರಾಜಧಾನಿ ಏನಾಗ್ತದೆ? ಸಿಮ್ಲಾ ಅಂತ ಆಗ್ಯದ್ರೆ. ಅದೇ ಥರ 1864 ಬ್ರಿಟಿಷ್ ಸರ್ಕಾರ ಭಾರತದ ಒಂದು ಚಳಿಗಾಲ ರಾಜಧಾನಿನ ಯಾವ್ದು ಮಾಡ್ಕೊಂಡ್ರೆ ಸಿಮ್ಲಾ ಅಂತೇಳಿ ಮಾಡ್ಕೊಂಡಿರ್ತಾರೆ, ಚಳಿಗಾಲದ ರಾಜಧಾನಿ. ಇನ್ನು 1947ರಲ್ಲಿ ಭಾರತ ಸ್ವತಂತ್ರವಾಯಿತು. 1947ರಲ್ಲಿ ಭಾರತ ಸ್ವತಂತ್ರ ಆಗ್ತದೆ. ಸ್ವತಂತ್ರ ಭಾರತದ ನಂತರ ಏನ್ರಿ? ಸ್ವತಂತ್ರ ಭಾರತದ ನಂತರ ಒಂದು ಪ್ರಾಂತ್ಯ ಬರ್ತದೆ ಪಂಜಾಬ್ ಅಂತೇಳಿ. ಆ ಪಂಜಾಬದ ರಾಜಧಾನಿ ಯಾವುದಾಗಿತ್ತಂದರೆ ಸಿಮ್ಲಾ ಆಗಿತ್ತಂತೆ.
ಸ್ವತಂತ್ರ ಭಾರತದ ಪಂಜಾಬದ ರಾಜಧಾನಿ ಸಿಮ್ಲಾ ಆಗಿತ್ತು. ಆದರೆ ನಂತರ ಏನಾಗ್ತದೆ ಅಂದ್ರೆ ಅದು ಹಿಮಾಚಲ ಪ್ರದೇಶದ ಚಳಿಗಾಲ ರಾಜಧಾನಿ ಆಗ್ತದಂತೆ. ಸ್ವತಂತ್ರ 1947ರಲ್ಲಿ ಏನು ಭಾರತ ಸ್ವತಂತ್ರ ಆಗ್ತದೋ, ಸ್ವತಂತ್ರದ ನಂತರ ಅವ್ರ ರಾಜಧಾನಿ ಪಂಜಾಬ್ ರಾಜಧಾನಿ ಸಿಮ್ಲಾ ಆಗಿತ್ತು. ಯಾವುದು? ಪಂಜಾಬದ ರಾಜಧಾನಿ ಯಾವುದಾಗಿತ್ತು? ಸಿಮ್ಲಾ ಆಗಿತ್ತು. ಆದರೆ ನಂತರ ದಿನಗಳಲ್ಲಿ ಅದು ಸಿಮ್ಲಾ ಅದು ಹಿಮಾಚಲ ಪ್ರದೇಶದ ರಾಜಧಾನಿಯಾಗಿ ಹೊರಹೊಮ್ಮತದಂತೆ. ಈಗ ಬ್ರಿಟಿಷರದು ಏನಂತಂದರೆ ಇದು ಚಳಿಗಾಲ ರಾಜಧಾನಿ ಆಗಿತ್ತು ಅಂತ ಹೇಳ್ರಿ. ಮತ್ತೆ ಕೆಲವು ಅಂಶಗಳು ನೋಡೋಣ. ಏನಂತಂದರೆ 1911ರಲ್ಲಿ ಬ್ರಿಟಿಷರು ಮೊದಲು ತಾವು ಆಳ್ವಿಕೆ ಮಾಡುವಾಗ ತಾತ್ಕಾಲಿಕ ರಾಜಧಾನಿಯನ್ನು ಮಾಡ್ಕೊಂಡಿದ್ದರು. ಮೊದಲು ಭಾರತದಲ್ಲಿ ಬ್ರಿಟಿಷರ ತಾತ್ಕಾಲಿಕ ರಾಜಧಾನಿ ಯಾವುದಾಗಿತ್ತಂದರೆ ಮುರ್ಸಿದಾಬಾದ್ ಅಂತಾಗಿತ್ತು. ಯಾವುದಾಗಿತ್ತು? ಮುರ್ಸಿದಾಬಾದ್ ಅಂತೇಳಿ ಅವರು ತಾತ್ಕಾಲಿಕ ರಾಜಧಾನಿ ಆಗಿತ್ತು, ಮುರ್ಸಿದಾಬಾದ್ ಅಂತೇಳಿ. ನೆಕ್ಸ್ಟ್ ನಂತರ ದಿನಗಳಲ್ಲಿ 1772-73 ಸಮಯದಲ್ಲಿ ಅವರ ಕಾಯಂ ರಾಜಧಾನಿ ಯಾವುದಾಗ್ತದಂದರೆ ಕಲ್ಕತ್ತಾ. ಅವ್ರ ಕಾಯಂ ರಾಜಧಾನಿ ಕಲ್ಕತ್ತಾ ಅಂತೇಳಿ ಆಗಿರ್ತದೆ. ಕಲ್ಕತ್ತಾ ಅಂತೇಳಿ ಅವ್ರ ಕಾಯಂ ರಾಜಧಾನಿ ಆಗಿರ್ತದೆ ರೀ. ಅದೇ ಥರ ಇನ್ನು ಆ ರಾಜಧಾನಿಯನ್ನು 1911ರಲ್ಲಿ ಕಲ್ಕತ್ತಾದಿಂದ ರಾಜಧಾನಿಯನ್ನು ಎಲ್ಲಿಗೆ ವರ್ಗಾಯಿಸಿದರು ಅಂತಂದರೆ ದೆಹಲಿಗೆ ವರ್ಗಾವಣೆ ಆಗ್ತದೆ. ದೆಹಲಿಗೆ ವರ್ಗಾವಣೆ ಆಗ್ತದಂತೆ. ಎಲ್ಲಿಂದ ಎಲ್ಲಿಗೆ? ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆ ಆಗ್ತದೆ 1911ರಲ್ಲಿ. 1911ರಾಗ ವರ್ಗಾವಣೆ ಆಯಿತು. ಹಿಂಗೆ ಇವು ಮೂರು ಗೊತ್ತಿರಬೇಕು. ಅದರಲ್ಲಿ ಚಳಿಗಾಲದ ರಾಜಧಾನಿ ಯಾವುದಾಗಿತ್ತು ಅಂತಂದರೆ ಚಳಿಗಾಲ ರಾಜಧಾನಿ ಸಿಮ್ಲಾ ಅಂತಾಗಿರ್ತದೆ. ಯಾವುದು? ಸಿಮ್ಲಾ ಅಂತೇಳಿ. ಈ ರೀತಿಯಾಗಿ ಇವು ರಾಜಧಾನಿಗಳು ಅಂಥೇಳಿ ಗೊತ್ತಿರ್ತವೆ. ಅದೇ ಥರ ಈಗ ಕಾಶ್ಮೀರದಲ್ಲಿ ನೋಡ್ರಿ, ಕಾಶ್ಮೀರದ ಬೇಸಿಗೆ ರಾಜಧಾನಿ ಯಾವುದು? ಅವ್ರ ಚಳಿಗಾಲ ರಾಜಧಾನಿ ಯಾವುದು ಅಂತೇಳಿ ಕಮೆಂಟ್ ಮಾಡಿರಿ. ಯಾವುದ್ರಿ? ಕಾಶ್ಮೀರದ ಚಳಿಗಾಲ ರಾಜಧಾನಿ ಮತ್ತು ಬೇಸಿಗೆ ರಾಜಧಾನಿ ಕಮೆಂಟ್ ಮಾಡಿರಿ. ಅದರಲ್ಲಿ ಉತ್ತರಾಖಂಡದಲ್ಲಿ ಅವ್ರ ಬೇಸಿಗೆ ರಾಜಧಾನಿ ಯಾವುದು? ನಿಮ್ಮ ಹೋಮ್ವರ್ಕ್ ಇದು. ಕಾಶ್ಮೀರದ ಚಳಿಗಾಲ ರಾಜಧಾನಿ ಯಾವುದು ಮತ್ತು ಬೇಸಿಗೆ ರಾಜಧಾನಿ ಯಾವುದು? ಉತ್ತರಾಖಂಡದ ಯಾವುದು? ಉತ್ತರಾಖಂಡದ ಚಳಿಗಾಲದ ಮತ್ತು ಬೇಸಿಗೆಗಾಲದ ರಾಜಧಾನಿಗಳು ಯಾವುವು ಅಂತೇಳಿ ಕಮೆಂಟ್ ಬಾಕ್ಸ್ ಆನ್ಸರನ್ನು ಕಮೆಂಟ್ ಬಾಕ್ಸ್ದಾಗ ಬರ್ದಾಕ್ರಿ. ಇದು ನಿಮ್ಗೆ ಹೋಮ್ವರ್ಕ್ ಇದು, ಹುಡುಕ್ಯಾಡ್ರಿ. ಕಾಶ್ಮೀರ ಮತ್ತು ಉತ್ತರಾಖಂಡದ ಇವು ಬೇಸಿಗೆ ರಾಜಧಾನಿ ಮತ್ತು ಚಳಿಗಾಲ ರಾಜಧಾನಿ ಯಾವುವು ಅಂತೇಳಿ ನೀವು ಕಮೆಂಟ್ ಬಾಕ್ಸ್ದಲ್ಲಿ ಹಾಕಿರಿ. ಈ ಥರ ಈಗ ಬ್ರಿಟಿಷರ ಆಳ್ವಿಕೆಯಲ್ಲಿನ ಭಾರತದ ಬೇಸಿಗೆ ರಾಜಧಾನಿ ಯಾವುದಾಗಿತ್ತು ಅಂದರೆ ಈ ಆಪ್ಷನ್ ಪ್ರಕಾರ ಯಾವುದಾಗಿರ್ತದ? ಸಿಮ್ಲಾ ಅಂತಾಗಿತ್ತು. ಬೇಸಿಗೆ ರಾಜಧಾನಿ ಸಿಮ್ಲಾ ಅಂತೇಳಿ ಆಗಿರ್ತದೆ. ಈ ಥರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಮ್ಲಾ ಅಂತ. ಈ ಡಾರ್ಜಿಲಿಂಗ್ ಐತಲ್ಲ, ಈ ಡಾರ್ಜಿಲಿಂಗ್ ಅನ್ನೋದು ಕಲ್ಕತ್ತಾದಲ್ಲಿ ಬರೋ ಒಂದು ಸ್ಥಳ. ಇಲ್ಲಿದು ಕಲ್ಕತ್ತಾದಲ್ಲಿ ಬರುವ ಸ್ಥಳ. ಈ ಡಾರ್ಜಿಲಿಂಗ್ ಅನ್ನೋದು ಉತ್ಕೃಷ್ಟ ಕಾಫಿ ಬೆಳೆಗೆ ಅದು ಪ್ರಸಿದ್ಧ ಆಗಿರ್ತಕ್ಕಂಥ ಒಂದು ಸ್ಥಳ ಡಾರ್ಜಿಲಿಂಗ್ ಅಂತೇಳಿ ಬರ್ತದಂತೆ. ಹಿಂಗೆ ಈ ಪ್ರಶ್ನೆಗೆ ಉತ್ತರ ಇದು ಸಿಮ್ಲಾ ಅಂತೇಳಿ. ಇನ್ನು ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. ಏನಂತಂದರೆ ಈ ಕೆಳಗಿನವುಗಳಲ್ಲಿ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಈ ಕೆಳಗಿನವರುಗಳಲ್ಲಿ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರು ಅಂತೇಳಿ ಕ್ವಶನನ್ನು ಕೇಳಿದ್ದಾರೆ. ಹಾಗಾದರೆ ಈಗ ನೋಡ್ರಿ, 1930ರಿಂದ 32ರವರೆಗೆ 3 ದುಂಡು ಮೇಜಿನ ಸಮ್ಮೇಳನ ಆಗಿದಾವಂತೆ. 3 ದುಂಡು ಮೇಜಿನ ಸಮ್ಮೇಳನಗಳು ಆಗಿದಾವಂತೆ. ಹಾಗಾದರೆ ಆ 3 ದುಂಡು ಮೇಜಿನ ಸಮ್ಮೇಳನ ಆಗ ಕಾರಣ ಏನಂದರೆ ಅಲ್ಲಿ ಸೈಮನ್ ಆಯೋಗ ಅಂತ ಬಂದಿತ್ತು. ಯಾವ ಆಯೋಗ? ಸೈಮನ್ ಆಯೋಗ ಅಂತೇಳಿ. ಆ ಸೈಮನ್ ಆಯೋಗವನ್ನು ವಿರೋಧಿಸಿ ಅಲ್ಲಿ ಹೋರಾಟ ನಡೆಯುತ್ತದೆ 3 ದುಂಡು ಮೇಜಿನ ಸಮ್ಮೇಳನಗಳು ಅಂತೇಳಿ. ಹಾಗಾದ್ರೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಕರಿತೀವಿ ನಾವು, ಅಥವಾ ದುಂಡು ಮೇಜಿನ ಸಮ್ಮೇಳನಗಳು ಅಂತ ಬರ್ತಾವೆ. ದುಂಡು ಮೇಜಿನ ಸಮ್ಮೇಳನಗಳು ಅಂತ ಬರ್ತಾವ್ರಿ.
ದುಂಡು ಮೇಜಿನ ಸಮ್ಮೇಳನಗಳು ಅಂತ ಬರ್ತಾವೆ. ಇಲ್ಲಿ 3 ದುಂಡು ಮೇಜಿನ ಸಮ್ಮೇಳನ ಇರುತ್ತವೆ. ಎಷ್ಟು ಸಮ್ಮೇಳನಗಳು? 3. ಆ 3 ಸಮ್ಮೇಳನಗಳು ನಡೆದ ಸ್ಥಳ, 3 ಸಮ್ಮೇಳನಗಳು ನಡೆದ ಸ್ಥಳ ಜೇಮ್ಸ್ ಅರಮನೆ ಲಂಡನ್ ಅಂತೇಳಿ. ಎಲ್ಲಿ? ಜೇಮ್ಸ್ ಅರಮನೆ ಲಂಡನ್ ಅಂತೇಳಿ ಆ ಸಮ್ಮೇಳನಗಳು ನಡೆದ ಸ್ಥಳ ಆಗಿದ್ದವು. ಜೇಮ್ಸ್ ಅರಮನೆ ಲಂಡನ್. ಜೇಮ್ಸ್ ಅರಮನೆ ಲಂಡನ್ ಅಂತೇಳಿ ಆಗಿರ್ತವೆ. ಇನ್ನು ಈ 3 ಸಮ್ಮೇಳನದ ಅಧ್ಯಕ್ಷರು, 3 ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂದರೆ ಲಂಡನ್ನಲ್ಲಿ ಅವಾಗಿನ ಪ್ರಧಾನಿ, ಲೇಬರ್ ಪಕ್ಷದ ಪ್ರಧಾನಿ ಇದ್ದ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅಂತೇಳಿ. ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅಂತೇಳಿ. ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅಂತೇಳಿ ಈತನು ಆಗಿನ ಪ್ರಧಾನಿ ಆಗಿದ್ದ. ಅದೊಂದು ಕ್ವಶನ್ ಕೇಳಿದ್ದಾರೆ. ದುಂಡು ಮೇಜಿನ ಸಮ್ಮೇಳನ ನಡೆದಾಗ ಇಂಗ್ಲೆಂಡ್ನ ಪ್ರಧಾನಿ ಯಾರಾಗಿದ್ದರು ಅಂದರೆ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅಂತೇಳಿ ಆಗಿರ್ತಾನೆ. ಇನ್ನು ಆ 3 ಸಮ್ಮೇಳನಗಳನ್ನ ಉದ್ಘಾಟಿಸಿದವರು ಯಾರು ಅಂತೇಳಿ, ಉದ್ಘಾಟನೆ ಮಾಡಿದವರು ಆಗಿನ ಒಬ್ಬ ರಾಜ ಉದ್ಘಾಟನೆ ಮಾಡ್ತಾನೆ, 5ನೇ ಜಾರ್ಜ್ ಅಂತೇಳಿ. ಉದ್ಘಾಟಿಸಿದವರು ಯಾರು? 5ನೇ ಜಾರ್ಜ್. ಉದ್ಘಾಟಿಸಿದವರು 5ನೇ ಜಾರ್ಜ್ ಅಂತೇಳಿ. ಇನ್ನು ಈ 3 ಸಮ್ಮೇಳನ ನಡೆಯುವ ಉದ್ದೇಶ ಏನಾಗಿತ್ತು ಅಂದರೆ ಸೈಮನ್ ಆಯೋಗವನ್ನು ವಿರೋಧಿಸಿ. ಯಾವ ಆಯೋಗವನ್ನು? ಸೈಮನ್ ಆಯೋಗವನ್ನು ವಿರೋಧಿಸಿ ಹೋರಾಟ ಮಾಡ್ತಿರ್ತಾರೆ. ಆ ಸೈಮನ್ ಆಯೋಗದ ಕುರಿತು ಚರ್ಚೆ ಮಾಡುವ ಸಲುವಾಗಿ, ಯಾವ ಆಯೋಗದ ಕುರಿತು? ಸೈಮನ್ ಆಯೋಗದ ಕುರಿತು ಚರ್ಚೆ ಮಾಡುವ ಸಲುವಾಗಿ ಆ ಸಮ್ಮೇಳನಗಳ ಆಯೋಜನೆಯನ್ನು ಮಾಡಿರ್ತಾರಂತೆ. ಹಾಗಾದ್ರೆ ಈ 3 ಅಂಶಗಳು ಈ 3 ಸಮ್ಮೇಳನಕ್ಕೆ ಸಂಬಂಧಪಟ್ಟಿರ್ತವೆ. ನೋಡ್ರಿ, 3 ಸಮ್ಮೇಳನಗಳು ನಡೆದ ಸ್ಥಳ ಜೇಮ್ಸ್ ಅರಮನೆ ಲಂಡನ್. 3 ಸಮ್ಮೇಳನದ ಅಧ್ಯಕ್ಷರು ರಾಮ್ಸೆ ಮ್ಯಾಕ್ ಡೊನಾಲ್ಡ್, ಪ್ರಧಾನಿಯಾಗಿದ್ದ. ಇನ್ನು 3 ಸಮ್ಮೇಳನ ಉದ್ಘಾಟನೆ ಮಾಡಿದವರು 5ನೇ ಜಾರ್ಜ್. ಇನ್ನು ಈ 3 ಸಮ್ಮೇಳನದ ಉದ್ದೇಶ ಏನಾಗಿತ್ತು? ಸೈಮನ್ ಆಯೋಗದ ಕುರಿತು ಚರ್ಚೆ ಮಾಡೋದು. ಯಾವ ಆಯೋಗದ ಕುರಿತು? ಸೈಮನ್ ಆಯೋಗದ ಕುರಿತು ಚರ್ಚೆ ಮಾಡುವ ಸಲುವಾಗಿ ಈ ಸಮ್ಮೇಳನ ನಡೆದಿರ್ತಾವಂತೆ. ಹಾಗಾದ್ರೆ ಇಲ್ಲಿ ಒಂದು 5-6 ಘಟನೆ ಬರಿತೀನಿ ನಾನು. ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಆಗ್ತದೆ ರೀ. ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗ್ತದೆ 1930 ನಡೀತದೆ. ಇದು 1930 ನವೆಂಬರ್ದಿಂದ ಜನವರಿವರೆಗೂ, ನವೆಂಬರ್ 12ರಿಂದ ಜನವರಿ 19ರವರೆಗೆ ಮೊದಲನೇ ಸಮ್ಮೇಳನ ಆಗಿರ್ತದೆ. ಈ ಡೇಟ್ ಕೂಡ ಗೊತ್ತಿರಬೇಕು. ನವೆಂಬರ್ 12ರಿಂದ ಜನವರಿ 19 ನಡೆದಿರ್ತದೆ. ಇಲ್ಲಿ ಯಾರ್ಯಾರು ಭಾಗವಹಿಸಿರ್ತಾರೆ ಅಂದರೆ, ಇಲ್ಲಿ ಅಂಬೇಡ್ಕರ್ ಹೋಗಿದ್ದ ದಲಿತರ ಪರವಾಗಿ, ಸಂಸ್ಥಾನ ಪರವಾಗಿ ಮಿರ್ಜಾ ಇಸ್ಮಾಲ್ ಹೋಗಿದ್ದ, ಮುಸ್ಲಿಂ ಪರವಾಗಿ ಜಿನ್ನಾ ಹೋಗಿರ್ತಾನೆ. ಹಿಂಗೆಲ್ಲರೂ ಹೋಗಿದ್ದರು. ಗಾಂಧೀಜಿ ಹೋಗಿರಲಿಲ್ಲ. ಕಾರಣ INC ಎಲ್ಲ ನಾಯಕರು ಜೈಲಾಗಿದ್ದಿರ್ತಾರೆ. INCಯ ಎಲ್ಲ ನಾಯಕರು ಜೈಲಾಗಿದ್ದರು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಅವರು ಹೋಗಿರಲಿಲ್ಲ. ಆದರೆ ಈ ಒಂದು ಸಮ್ಮೇಳನದಲ್ಲಿ ಗಾಂಧೀಜಿ INC ಪರ ಗಾಂಧೀಜಿ ಹೋಗಿರಲಿಲ್ಲ, ಗೊತ್ತಿರಬೇಕು. ಅದಕ್ಕಾಗಿ ಅಲ್ಲಿ ಸಮ್ಮೇಳನ ನಡೆದರೂ ಕೂಡ ಅಲ್ಲಿ ಯಾವುದೇ ತೀರ್ಮಾನ ತಗೊಳ್ಳಿಲ್ಲ. ಅಲ್ಲೇನಾಗ್ತದೆ, ಅಲ್ಲಿ ಸಮ್ಮೇಳನ ವಿಫಲ ಆಗ್ತದಂತೆ. ನಂತರ ಅಲ್ಲಿ ಗಾಂಧಿಯವ್ರನ್ನ ಒಪ್ಪಂದ ಆಗ್ತದೆ, ಗಾಂಧೀಜಿ ಒಪ್ಪಿಸ್ತಾರ, ಎಲ್ಲ ಮುಂದೆ ಬರ್ತಾರೆ ನೋಡೋಣ ಅಲ್ಲಿ. ಹಿಂಗೆ ಈ ಸಮ್ಮೇಳನ ನಡೀತದೆ. ಹಾಗಾದರೆ ನೆಕ್ಸ್ಟ್ ಬ್ರಿಟಿಷರು 2ನೇ ಸಮ್ಮೇಳನ ಆಯೋಜನೆ ಮಾಡ್ತಾರೆ. 2ನೇ ಸಮ್ಮೇಳನ 1931 ಸೆಪ್ಟೆಂಬರ್ 7ರಿಂದ ಡಿಸೆಂಬರ್ 1ರವರೆಗೆ ನಡೆದಿರ್ತದೆ. ಇಲ್ಲಿ ಅಂಬೇಡ್ಕರ್ ಹೋಗಿದ್ದ, ಮಿರ್ಜಾ ಇಸ್ಮಾಲ್ ಹೋಗಿದ್ದ, ಜಿನ್ನಾ ಹೋಗಿದ್ದ, ಗಾಂಧೀಜಿ ಹೋಗಿದ್ದರು INC ಪರವಾಗಿ, ಒಬ್ಬಳು ಮಹಿಳೆ ಸರೋಜಿನಿ ನಾಯ್ಡು ಹೋಗಿದ್ದರು. ಇವರೆಲ್ಲರೂ ಭಾಗವಹಿಸಿರ್ತಾರೆ ಇಲ್ಲಿ. ಇನ್ನು ವಿಶೇಷವಾಗಿ ಅಂದರೆ ಒಬ್ಬ ಕಾರ್ಮಿಕರ ಪರವಾಗಿ VV ಗಿರಿ ಹೋಗಿದ್ದ. ಯಾರು? ಕಾರ್ಮಿಕರ ಪರವಾಗಿ VV ಗಿರಿ 2ನೇ ಸಮ್ಮೇಳನದಲ್ಲಿ. VV ಗಿರಿ. ಒಬ್ಬ ಕೈಗಾರಿಕಾ ಉದ್ಯಮಿ ಹೋಗಿದ್ದ, GD ಬಿರ್ಲಾ ಅಂತೇಳಿ. GD ಬಿರ್ಲಾ ಅಂತೇಳಿ ಹೋಗಿದ್ದ. GD ಬಿರ್ಲಾ ಅಂತ ಹೋಗಿರ್ತಾನೆ. ಇನ್ನು ಅಂಬೇಡ್ಕರ್ ಹೋಗಿದ್ದರು. ಈ ಸಮ್ಮೇಳನದಲ್ಲಿ ಭಾಗವಹಿಸಿದ ಜನಗಳವರು. ಇನ್ನು 3ನೇ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರು ಅಂದರೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತೇಳಿ. ಇಲ್ಲೂ ಕೂಡ ಅಂಬೇಡ್ಕರ್ ಹೋಗಿದ್ದು, ಮಿರ್ಜಾ ಇಸ್ಮಾಲ್ ಹೋಗಿದ್ದರು. ಆದರೆ ಜಿನ್ನಾ ಹೋಗಿರಲಿಲ್ಲ ಮತ್ತು ಗಾಂಧೀಜಿ ಕೂಡ ಹೋಗಿರಲಿಲ್ಲ.
ಆದರೆ 3 ಸಮ್ಮೇಳನದಲ್ಲಿ ಭಾಗವಹಿಸಿದವರು 2 ಜನ ಬರ್ತಾರೆ. ಒಬ್ಬ ಮಿರ್ಜಾ ಇಸ್ಮಾಯಿಲ್ ಅಂತ ಬರ್ತಾನೆ, ಒಬ್ಬ ಮಿರ್ಜಾ ಇಸ್ಮಾಯಿಲ್ ಅಂತ ಬರ್ತಾನೆ, ಮಿರ್ಜಾ ಇಸ್ಮಾಯಿಲ್ ಅಂತೇಳಿ. ಇನ್ನೊಬ್ಬ ಅಂಬೇಡ್ಕರ್ ಅಂತ ಬರ್ತಾರೆ, ಅಂಬೇಡ್ಕರ್. ಅಂಬೇಡ್ಕರ್ ಅಂತೇಳಿ ಬರ್ತಾರೆ. ಹಾಗಾದರೆ ಈ 1930ರಿಂದ 32ರವರೆಗೆ ನಡೆದಿರ್ತಕ್ಕಂಥ ಈ 3 ಸಮ್ಮೇಳನದಲ್ಲಿ ಭಾಗವಹಿಸಿದವರು 2 ಜನ, ಒಬ್ಬ ಅಂಬೇಡ್ಕರ್ ಮತ್ತು ಇನ್ನೊಬ್ಬ ಮಿರ್ಜಾ ಇಸ್ಮಾಯಿಲ್ ಅಂತೇಳಿ. ಈ ಆಪ್ಷನ್ ಪ್ರಕಾರ ಇಲ್ಲಿ ಯಾವ್ದು ಹಾಕ್ಬೇಕು ನಾವು? ಬಿ ಆರ್ ಅಂಬೇಡ್ಕರ್ ಅಂತೇಳಿ, ಬಿ ಆರ್ ಅಂಬೇಡ್ಕರ್ ಅಂತ. ಗಾಂಧೀಜಿಗಿದು 2ನೇ ಸಮ್ಮೇಳನದಾಗ, ಸರೋಜಿನಿ ನಾಯ್ಡು ಕೂಡ 2ನೇ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಆದರೆ ಇಲ್ಲಿ 3 ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರಂದ್ರೆ ದಲಿತರ ಪರವಾಗಿ ಭಾಗವಹಿಸಿ ದಲಿತ ಸಮುದಾಯಕ್ಕೆ ಪ್ರತ್ಯೇಕ ಕ್ಷೇತ್ರದ ಬೇಡಿಕೆ ಇಟ್ಟಿದವರು ಯಾರು ಅಂತಂದರೆ ಬಿ ಆರ್ ಅಂಬೇಡ್ಕರ್ ಅಂತೇಳಿ ಆಗಿರ್ತಾರೆ, ಬಿ ಆರ್ ಅಂಬೇಡ್ಕರ್ ಅವರು. ಹಿಂಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ? ಈ ಒಂದು ಬಿ ಆರ್ ಅಂಬೇಡ್ಕರ್ ಅಂತೇಳಿ. ಒಬ್ಬಳು ಮಹಿಳೆ ಭಾಗವಹಿಸಿದ್ದಳು 2ನೇ ಸಮ್ಮೇಳನದ, ಸರೋಜಿನಿ ನಾಯ್ಡು ಅಂತೇಳಿ. ಗಾಂಧೀಜಿಯವರು 1ನೇ ಸಮ್ಮೇಳನ ಹೋಗಿರಲಿಲ್ಲ. 2ನೇ ಸಮ್ಮೇಳನದಲ್ಲಿ ಅಲ್ಲಿ ಗಾಂಧಿಯವ್ರನ್ನ ಒಪ್ಪಂದ ಮಾಡ್ಕೊಂಡು ಅವನು ಕಳಿಸಿರ್ತಾರೆ. ಅದರಲ್ಲಿ ಕೂಡ ಯಾವುದೇ ನಿರ್ಧಾರ ತೊಗೊಳಕ್ಕಾಗಲ್ಲ. ಅದಕ್ಕೆ 3ನೇ ಸಮ್ಮೇಳನದಲ್ಲಿ ಗಾಂಧೀಜಿ ತಿರಸ್ಕಾರ ಮಾಡಿದ, ಜಿನ್ನಾ ತಿರಸ್ಕಾರ ಮಾಡ್ತಾನೆ. ಆದರೆ ಈ ರೀತಿಯಾಗಿ 3 ಸಮ್ಮೇಳನಗಳು ವಿಫಲವಾಗಿದ್ದಾವಂತೆ. ಎಷ್ಟು ಸಮ್ಮೇಳನಗಳು? 3 ಸಮ್ಮೇಳನ ವಿಫಲವಾಗಿದ್ದಾವಂತೆ ಈ ಒಂದು ಸಮ್ಮೇಳನದಲ್ಲಿ. ಹಾಗಾದರೆ ಈ 3 ಸಮ್ಮೇಳನ ವಿಫಲ ಆಗಿದಾವಲ್ಲ, ಇವೆಲ್ಲ ನಡೆದಿದ್ದು ಯಾವುದ್ರ ಬಗ್ಗೆ ಚರ್ಚೆ ಮಾಡಬೇಕಂತೇಳಿ ಸೈಮನ್ ಆಯುಧ ಚರ್ಚೆ ಮಾಡ್ಬೇಕಂತೇಳಿ ಸಮ್ಮೇಳನ ನಡೆದಿದ್ವು. ವಿಫಲ ಆಗಿದ್ದಕ್ಕೆ ಈಗ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಈ ಎಲ್ಲ ಅಂಶಗಳನ್ನು ಸೇರಿಸಿ 1935ರಲ್ಲಿ ಒಂದು ದೊಡ್ಡ ಕಾಯ್ದೆನೇ ಜಾರಿ ತರ್ತಾರಂತೆ. 1935 ದೊಡ್ಡ ಕಾಯ್ದೆ ಜಾರಿ ತರ್ತಾರೆ, ಭಾರತ ಸರ್ಕಾರದ ಕಾಯ್ದೆ ಅಂತೇಳಿ. ಭಾರತ ಸರ್ಕಾರದ ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆಯನ್ನು ಜಾರಿ ತರ್ತಾರೆ. ಭಾರತದಲ್ಲಿ ಬ್ರಿಟಿಷರು ಜಾರಿ ತಂದಿರೋ ಮೊಟ್ಟ ಮೊದಲ ಕಾಯ್ದೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಬರ್ತದೆ ರೀ. 1773ರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಬರ್ತದೆ. ಆದರೆ ಭಾರತದಲ್ಲಿ ಬ್ರಿಟಿಷರು ಜಾರಿ ತಂದಿರುವ ಅತಿ ದೊಡ್ಡ ಕಾಯ್ದೆ ಭಾರತ ಸರ್ಕಾರ ಕಾಯ್ದೆ 1935. ಈ ಕಾಯ್ದೆಯನ್ನು ಏನು ಕರಿತೀವಿ ನಾವು? ಭಾರತ ಸಂವಿಧಾನದ ನೀಲನಕ್ಷೆ ಅಂತ ಕರಿತೀವಿ. ಭಾರತ ಸಂವಿಧಾನದ ನೀಲನಕ್ಷೆ ಅಂತ ಕರಿತೀವಿ ನಾವು. ಭಾರತ ಸಂವಿಧಾನ ನೀಲನಕ್ಷೆ ಅಂತೇಳಿ ಕರಿತೀವಿ ನಾವು ಇದನ್ನು. ಯಾಕಂದರೆ ನಮ್ಮ ಮುಂದೆ ಭಾರತ ಸಂವಿಧಾನ ಅಳವಡಿಸ್ಕೊಳ್ಬೇಕಾದ್ರೆ ರಚನೆ ಮಾಡಬೇಕಾದ್ರೆ ಈ ಕಾಯ್ದೆಯಲ್ಲಿರ್ತಕ್ಕಂಥ ಒಂದು ಪ್ರಮುಖ ಅಂಶಗಳು 70-80% ಅಂತೂ ಈ ಎಲ್ಲ ಅಂಶಗಳನ್ನು ಇದರಲ್ಲೇ ಅಳವಡಿಸಿದಾರಂತೆ. ಅದಕ್ಕಾಗಿ ಇದನ್ನು ಭಾರತ ಸಂವಿಧಾನದ ನೀಲನಕ್ಷೆ ಅಂತೇಳಿ ನಾವು ಕರಿತಿರ್ತೀವಿ. ಹಾಗಾದರೆ ಈ ಪ್ರಶ್ನೆಗೆ ಇಷ್ಟು ಸಾಕಿಲ್ಲಿ, ಮತ್ತೆ ಅದ್ರ ಬಗ್ಗೆ ಬಂದಾಗ ನೋಡೋಣ. ಅಲ್ಲಿ ಇವತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಆರ್ ಅಂಬೇಡ್ಕರ್ ಅಂತೇಳಿ ಆಗಿರ್ತದೆ. ಎಸ್, ಇನ್ನು ನಮ್ಮ ಮುಂದಿನ ಪ್ರಶ್ನೆ ಯಾವುದು ಅಂತೇಳಿ ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ ಈ ರೀತಿ ಇದೆ: ವೈಜ್ಞಾನಿಕ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತೇಳಿ. ಏನ್ರಿ? ವೈಜ್ಞಾನಿಕ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಅಲ್ಲಿ ಆಪ್ಷನ್ಗಳೇನಿದಾವೆ ಅಂತಂದರೆ ರಾಜ್ ಶಿವಪ್ರಸಾದ್ ಅಂತ ಐತಿ, ಸರ್ ಸೈಯದ್ ಅಹಮದ್ ಖಾನ್ ಅಂತ ಐತಿ, ಲಾರ್ಡ್ ಕಾರ್ನ್ ವಾಲಿಸ್ ಅಂತ ಐತಿ, ವಿಲ್ಸನ್ ಓಲ್ಡಾಮ್ ಅಂತೇಳಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ನೋಡು, ನೀವು ಅದಕ್ಕೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಹಾಕ್ರಿ. ರಾಜ್ ಪ್ರಸಾದ್, ಸರ್ ಸೈಯದ್ ಅಹಮದ್ ಖಾನ್ ಅಂತೇಳಿ, ಲಾರ್ಡ್ ಕಾರ್ನ್ ವಾಲಿಸ್ ಅಂತೇಳಿ, ವಿಲ್ಟನ್ ಓಲ್ಡ್ಹ್ಯಾಮ್ ಅಂತೇಳಿ ಹೇಳಿದ್ದಾರೆ. ಇದ್ರ ಬಗ್ಗೆ ಮೊದಲು ನಾವು ಒಂದಿಷ್ಟು ನೋಡೋಣ. ಒಬ್ಬರು ಸರ್ ಸೈಯದ್ ಅಹಮದ್ ಖಾನ್ ಅಂತ ಬರ್ತಾರೆ. ಏನ್ರಿ? ಸರ್ ಸೈಯದ್ ಅಹಮದ್ ಖಾನ್ ಅಂತೇಳಿ, ಸರ್ ಸೈಯದ್ ಅಹಮದ್ ಖಾನ್ ಅಂತೇಳಿ ಬರ್ತಾರೆ. ಸರ್ ಸೈಯದ್ ಅಹಮದ್ ಖಾನ್ ಅಂತ ಬರ್ತಾರೆ. ಇವರು ಉತ್ತರ ಪ್ರದೇಶದ ಉತ್ತರ ಪ್ರದೇಶದ ಒಂದು ಸ್ಥಳ ಅಲಿಗಢ್ ಅಂತೇಳಿ, ಉತ್ತರ ಪ್ರದೇಶದ ಅಲಿಗಢ್ ಎಂಬಲ್ಲಿ
ನೋಡಿರಿ, ಉತ್ತರ ಪ್ರದೇಶದ ಅಲಿಗಢ್ ಎಂಬಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಅಲಿಗಢ್ ಚಳುವಳಿ ಅಂತ ಆರಂಭಿಸಿರ್ತಾರೆ. ಅಲಿಗಢದಲ್ಲಿ ಯಾವ ಚಳುವಳಿ? ಅಲಿಗಢ ಚಳುವಳಿ ಅಂತೇಳಿ, ಅಲಿಗಢ್ ಅಥವಾ ಅಲಿಗಢ್ ಚಳುವಳಿ ಅಂತ ಆರಂಭಿಸಿದರು. ಎಲ್ಲಿ? ಉತ್ತರ ಪ್ರದೇಶ ರಾಜ್ಯದಲ್ಲಿ ಅಲಿಗಢ್ ಚಳುವಳಿ ಅಂತ ಆರಂಭಿಸಿರ್ತಾರೆ. ಯಾರೋ? ಸರ್ ಸೈಯದ್ ಅಹಮದ್ ಖಾನ್ ಅಂತೇಳಿ. ಈ ಅಲಿಗಢ್ ಚಳುವಳಿಯ ಉದ್ದೇಶ ಏನಾಗಿತ್ತು ಅಂದರೆ, ಅಲಿಗಢ್ ಚಳುವಳಿಯ ಉದ್ದೇಶ ಏನಾಗಿತ್ತು ಅಂದರೆ ಹಿಂದೂ ಸಮುದಾಯದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಅಳವಡಿಸಿಕೊಳ್ಳುವುದು. ಏನ್ರಿ? ಮುಸ್ಲಿಂ ಸಮುದಾಯದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ವಿಸ್ತರಿಸಲು ಪ್ರಯತ್ನಿಸುವುದು. ಮುಸ್ಲಿಂ ಸಮುದಾಯಕ್ಕೆ ಆ ಇಂಗ್ಲೀಷ್ ಶಿಕ್ಷಣವನ್ನು ಏನು ಮಾಡಬೇಕು? ಒಂದಿಷ್ಟು ತಿಳಿಸ್ಬೇಕು ಅಂಥೇಳಿ ಅವರೊಂದು ಚಳುವಳಿ ಆರಂಭಿಸಿರ್ತಾರೆ, ಅಲಿಗಢ್ ಚಳುವಳಿ ಅಂತೇಳಿ. ಹಾಗಾದ್ರೆ ಈ ಚಳುವಳಿಯ ಉದ್ದೇಶ ಏನಾಗಿತ್ತು? ಮುಸ್ಲಿಂ ಸಮುದಾಯದಲ್ಲಿ, ಯಾವ ಸಮುದಾಯ? ಮುಸ್ಲಿಂ ಸಮುದಾಯದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ವಿಸ್ತರಿಸುವುದು. ಇದು ಉದ್ದೇಶ ಆಗಿತ್ತು. ಅವರು ಇಂಗ್ಲೀಷ್ ಶಿಕ್ಷಣವನ್ನು ವಿಸ್ತರಿಸುವ ಉದ್ದೇಶಿತ್ತು. ವಿಸ್ತರಿಸುವ ಉದ್ದೇಶ ಇಟ್ಕೊಂಡು ಒಂದು ಚಳುವಳಿ ಆರಂಭಿಸಿದ್ರು. ಅದನ್ನು ನಾವೇನು ಕರಿತೀವಿ ಅಂದರೆ ಅಲಿಗಢ್ ಚಳುವಳಿ ಅಂತೇಳಿ. ಇನ್ನು ಇಂಗ್ಲೀಷಿನ ವೈಜ್ಞಾನಿಕ ಮತ್ತು ಸಾಹಿತ್ಯಿಕ ಕೃತಿಗಳನ್ನು ನೋಡ್ರಿ. ಏನು? ವೈಜ್ಞಾನಿಕ ಮತ್ತು ಸಾಹಿತ್ಯಿಕ ಕೃತಿಗಳನ್ನು ಸಾಹಿತ್ಯಿಕ ಕೃತಿಗಳನ್ನು ಇಂಗ್ಲೀಷ್ ಇದಿರ್ತಾವೆ. ಇಂಗ್ಲೀಷಿನ ವೈಜ್ಞಾನಿಕ ಮತ್ತು ಸಾಹಿತ್ಯ ಕೃತಿಗಳನ್ನು ಉರ್ದು ಭಾಷೆಗೆ, ಯಾವ ಭಾಷೆಗೆ? ಉರ್ದು ಭಾಷೆಗೆ. ನೋಡ್ರಿ, ಇಂಗ್ಲೀಷ್ನ ಇರ್ತಕ್ಕಂಥ ವೈಜ್ಞಾನಿಕ ಮತ್ತು ಸಾಹಿತ್ಯ ಕೃತಿಗಳನ್ನು ಉರ್ದು ಭಾಷೆಗೆ ಭಾಷಾಂತರಿಸುವ ಉದ್ದೇಶವಿತ್ತು. ಉರ್ದು ಭಾಷೆಗೆ ಭಾಷಾಂತರ ಮಾಡುವ ಉದ್ದೇಶ ಹೊಂದಿರ್ತಾರೆ. ಅಂದರೆ ಒಟ್ಟು ಆ ಇಂಗ್ಲೀಷ್ ಶಿಕ್ಷಣದಲ್ಲಿರ್ತಕ್ಕಂಥ ವಿಷಯವನ್ನು ಮುಸ್ಲಿಂ ಸಮುದಾಯದಲ್ಲಿ ವಿಸ್ತರಿಸಬೇಕು ಅನ್ನೋ ವಿಷಯ ಇಟ್ಟುಕೊಂಡು ಅವ್ರೇನು ಮಾಡ್ತಾರೆ ಅಂದರೆ 1864ರಲ್ಲಿ ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು. ನೋಡ್ರಿ, ಇವನು ಉರ್ದು ಭಾಷಾಂತರ ಮಾಡೋ ಸಲುವಾಗಿ ಏನು ಮಾಡಿರ್ತಾರೆ? 1864ರಲ್ಲಿ ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು. ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು. ಎಲ್ಲಿ? ಅಲಿಗಢದಲ್ಲಿ. ಉದ್ದೇಶ ಏನಂತಂದ್ರೆ ಆ ಇಂಗ್ಲೀಷದಲ್ಲಿರ್ತಕ್ಕಂಥ ಸಾಹಿತ್ಯಿಕ ವೈಜ್ಞಾನಿಕ ಕೃತಿಗಳನ್ನು ಉರ್ದು ಭಾಷಾಂತರ ಮಾಡಿ ಅದನ್ನು ತಿಳಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಏನು ಮಾಡಿರ್ತಾರೆ ಅಂದ್ರೆ ಸ್ಥಾಪನೆ ಮಾಡಿರ್ತಾರೆ. ಆದರೆ ನಂತರದ 1864 ನಂತರದು ಆ ಸೊಸೈಟಿ ಏನಾಗ್ತದೆ ಅಂದರೆ ವೈಜ್ಞಾನಿಕ ಸೊಸೈಟಿಯಾಗಿ ಹೊರಹೊಮ್ಮಿತು. ನೋಡಿ, ವೈಜ್ಞಾನಿಕ ಸೊಸೈಟಿ ಅಂತ ಆಗ್ತದೆ. ಮೊದಲು ಟ್ರಾನ್ಸ್ಲೇಷನ್ ಇತ್ತು, ನಂತರ ಏನಾಗ್ತದೆ ಅಂದ್ರೆ ವೈಜ್ಞಾನಿಕ ಸೊಸೈಟಿ ಅಂತ ಆಗ್ತದೆ ರೀ. ವೈಜ್ಞಾನಿಕ ಸೊಸೈಟಿ ಅಂತೇಳಿ ಹೆಸರು ಚೇಂಜ್ ಮಾಡ್ತಾರೆ. ಹಾಗಾದ್ರೆ ಈ ಒಂದು ವೈಜ್ಞಾನಿಕ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವರು ಯಾರಂದ್ರೆ ಸರ್ ಸೈಯದ್ ಅಹಮದ್ ಖಾನ್ ಅಂತೇಳಿ ಸ್ಥಾಪನೆ ಮಾಡಿರ್ತಾರೆ. ಉದ್ದೇಶ ಏನಿತ್ತು? ಇಂಗ್ಲೀಷ್ನಲ್ಲಿರೋ ಕೃತಿಗಳನ್ನು ಯಾವ ಭಾಷೆಗೆ? ಉರ್ದು ಭಾಷೆಗೆ ಭಾಷಾಂತರ ಮಾಡಿ ಅದನ್ನು ಮುಸ್ಲಿಂ ಸಮುದಾಯಕ್ಕೆ ತಿಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅದನ್ನು ಮಾಡಿರ್ತಾರಂತೆ. ಹಾಗಾದರೆ ಈ ಒಂದು ವಿಷಯ ಎಲ್ಲವೂ ಕೂಡ ಯಾರು ಸಂಬಂಧಿಸಿದೆ ಅಂದ್ರೆ ಸರ್ ಸೈಯದ್ ಅಹಮದ್ ಖಾನ್ಗೆ ಸಂಬಂಧಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಈ ವೈಜ್ಞಾನಿಕ ಸಮಾಜ ಅಂತ ಏನೈತೋ, ಸೊಸೈಟಿ ಅಂತ ಏನೈತೋ, ಇದರ ಮೊದಲ ಹೆಸರು ಏನಿತ್ತು? ಟ್ರಾನ್ಸ್ಲೇಷನ್ ಸೊಸೈಟಿ. ಆದರೆ 1864 ನಂತರ ಅದೇನಾಯಿತು? ವೈಜ್ಞಾನಿಕ ಸೊಸೈಟಿ, ವೈಜ್ಞಾನಿಕ ಸಮಾಜ ಅಂಥೇಳಿ ಅದಕ್ಕೆ ಹೆಸರನ್ನು ಪಡ್ಕೊಳ್ತದಂತೆ. ಇದನ್ನೆಲ್ಲ ಸ್ಥಾಪನೆ ಮಾಡಿದವರು ಯಾರಂದ್ರೆ ಸರ್ ಸೈಯದ್ ಅಹಮದ್ ಖಾನ್ ಅಂತೇಳಿ. ಇನ್ನು ಇಲ್ಲೊಬ್ಬ ಕಾರ್ನ್ವಾಲಿಸ್ನಲ್ಲ, ಇವನ ಬಗ್ಗೆ ಒಂದಿಷ್ಟು ಗೊತ್ತಿರಲಿ. ಈ ಕಾರ್ನ್ವಾಲಿಸ್ನ ಏನು ಕರಿತೀವಿ ಅಂದ್ರೆ ನಾವು ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರಿತೀವಿ. ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರಿತೀವಿ. ಇನ್ನು ಈತನನ್ನು ಆಧುನಿಕ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆ ಜಾರಿಗೆ ತಂದ ಮೊದಲ ವ್ಯಕ್ತಿ. ಪೊಲೀಸ್ ಜಾರಿ ತರ್ತಾನೆ. ಆ ಪೊಲೀಸನನ್ನು ದರೋಗ ಅಂತ ಕರೀತಾನೆ, ದರೋಗ ಅಂತೇಳಿ. ಇನ್ನು ಕಾರ್ನ್ವಾಲಿಸ್ ಕೋಡ್ ಪ್ರಕಾರ ಏನ್ರಿ? ಕಾರ್ನ್ವಾಲಿಸ್ ಕೋಡ್ ಅಂತೇಳಿ ಜಾರಿ ತರ್ತಾನೆ. ಕಾರ್ನ್ವಾಲಿಸ್ ಕೋಡ್ ಅಂತೇಳಿ ಜಾರಿ ತರ್ತಾನೆ. ಇದೊಂದು
ನ್ಯಾಯಾಂಗದ ಸುಧಾರಣೆಯಾಗಿತ್ತು. ಯಾವುದು? ಕಾರ್ನ್ವಾಲಿಸ್ ಕೋಡ್ ನ್ಯಾಯಾಂಗದ ಸುಧಾರಣೆಯಾಗಿತ್ತು. ಅದಕ್ಕೆ ಇದನ್ನು ನ್ಯಾಯಾಂಗದ ಉಕ್ಕಿನ ಕವಚ ಅಂತ ಕರೀತಾರೆ. ನ್ಯಾಯಾಂಗದ ಉಕ್ಕಿನ ಕವಚ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನೊಂದು, ಕಾಯಂ ಜಮೀನ್ದಾರಿ ಪದ್ಧತಿ ಜಾರಿ ತರ್ತಾನೆ. ಕಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ತಂದ. ಪರ್ಮನೆಂಟ್ ಲ್ಯಾಂಡ್ ರೆವಿನ್ಯೂ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಜಾರಿ ತರ್ತಾನೆ. ಕಾಯಂ ಜಮೀನ್ದಾರಿ ಪದ್ಧತಿನ ಜಾರಿ ತರ್ತಾನೆ. ಇವೆಲ್ಲವೂ ಕೂಡ ಇವನ ಕಾಲಕ್ಕೆ ಸಂಬಂಧಿಸಿದವು. ಅಂದರೆ ಇವನ ಕಾಲದಲ್ಲಿ ಭಾರತಕ್ಕೆ ICC ಪರಿಚಯ ಆಯಿತು 1793ರಲ್ಲಿ. 1793ರಲ್ಲಿ ಏನು ಪರಿಚಯ ಇತ್ತು ಭಾರತಕ್ಕೆ? ICC ಪರಿಚಯ ಮಾಡ್ತಾನೆ. ಇನ್ನು 1791ರಲ್ಲಿ ದರೋಗ ನೇಮಕ ಮಾಡಿದ. ಅಂದ್ರೆ ಪೊಲೀಸ್ ವ್ಯವಸ್ಥೆ ಜಾರಿ ತರ್ತಾನೆ. ಮಧ್ಯ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆ ಜಾರಿ ತಂದವನು ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಿ ಪೊಲೀಸ್ನವ ಕೋತ್ವಾಲ್ ಅಂತ ಕರೀತಾನೆ. ಏನಂತೇಳಿ? ಕೋತ್ವಾಲ್ ಅಂತೇಳಿ. ಹಂಗೆ ಆಧುನಿಕ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆ ಜಾರಿ ತಂದ ಮೊದಲ ವ್ಯಕ್ತಿ ಯಾರಂದರೆ ಕಾರ್ನ್ವಾಲಿಸ್ ಅಂತೇಳಿ. ಇನ್ನು ಕಾರ್ನ್ವಾಲಿಸ್ ಕೋಡ್ ಇದು ಕೂಡ 1793 ಜಾರಿ ಬರ್ತದೆ ರೀ, ಕಾರ್ನ್ವಾಲಿಸ್ ಕೋಡ್ ಅಂತೇಳಿ. ಇನ್ನು ಇದು ಕೂಡ 1793ರಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿ ಜಾರಿ ತರ್ತಾನೆ. ಅಂದರೆ ಜಮೀನ್ದಾರನು ರೈತರ ತೆರಿಗೆಯನ್ನು ವಸೂಲಿ ಮಾಡಿ ಹೋಗಿ ಯಾರಿಗೆ ಕೊಡಬೇಕಾಗಿತ್ತು? ಅಂದ್ರೆ ಬ್ರಿಟಿಷರಿಗೆ ಕಂಪ್ನಿ ಕೊಡಬೇಕಾಗಿತ್ತು. ಅಂದರೆ ಜಮೀನ್ದಾರಿಕೆ ಹಕ್ಕನ್ನು ವಂಶ ಪಾರಂಪರಿಕವಾಗಿ ಮಾಡಿ ಏನ್ರಿ ಜಮೀನ್ದಾರಿಕೆ ಹಕ್ಕನ್ನು ವಂಶ ಪಾರಂಪರಿಕವಾಗಿ ಮಾಡಿ ಏನು ಮಾಡಿದ ಅಂದರೆ ಆ ರೈತರ ತೆರಿಗೆ ವಸೂಲಿ ಮಾಡಿ ಹೋಗಿ ಯಾರಿಗೆ ಕೊಡಬೇಕಾಗಿತ್ತು? ಕಂಪ್ನಿ ಕೊಡಬೇಕಾಗಿತ್ತು. ಎಲ್ಲ ಕೊಡೋಂಗಿರಲಿಲ್ಲ. ಜಮೀನ್ದಾರ 100 ರೂಪಾಯಿ ಸಂಗ್ರಹ ಮಾಡಿದ್ದಂದರೆ ಅದರಾಗ 18% ಕಂಪ್ನಿ ಕೊಡಬೇಕು. ಇನ್ನು 11% ಮಾತ್ರ ತನ್ನ ಆಡಳಿತಕ್ಕೆ ಬಳಕೆ ಮಾಡ್ಕೊಳ್ಬೇಕು. 11% ಮಾತ್ರ ಆಡಳಿತ ಬಳಕೆ ಮಾಡ್ಕೊಳ್ಬೇಕು. ಅದನ್ನು ನಾವು ಜಮೀನ್ದಾರಿ ಪದ್ಧತಿ ಕರಿತೀವಿ. ಇಲ್ಲೂ ಕ್ವಶನ್ ಕೇಳ್ಯಾರ. ಏನು ಕೇಳಿದ್ರಂದರೆ ಜಮೀನ್ದಾರಿಕೆಯ ಪದ್ಧತಿಯ ಪ್ರಕಾರ ಕಂಪನಿಗೆ ಸಲ್ಲಿಸುತ್ತಿದ್ದ ಕಂದಾಯ ಎಷ್ಟಂದ್ರೆ 89% ಅಂತ ಹೇಳಬೇಕು. ಎಷ್ಟು? 89% ಅಂತ ಹೇಳಬೇಕು. ಹಂಗೆ ಇವೆಲ್ಲವೂ ಕೂಡ ಯಾರ ಕಾಲಕ್ಕೆ ಸಂಬಂಧಿಸಿದವೆ ಅಂದರೆ ಕಾರ್ನ್ವಾಲಿಸ್ ಕಾಲಕ್ಕೆ ಸಂಬಂಧಿಸಿದವೆ. ಅದಲ್ಲದೆ ಇವನ ಅವಧಿಯಲ್ಲಿ 1793ರಲ್ಲಿ 3ನೇ ಚಾರ್ಟರ್ ಕಾಯ್ದೆ ಬರ್ತದೆ. 3ನೇ ಚಾರ್ಟರ್ ಆ್ಯಕ್ಟ್ ಅಂತ ಜಾರಿಗೆ ಬಂತು 1793. ಹಿಂಗೆ ಇವಿಷ್ಟು ಅಂಶಗಳು ಗೊತ್ತಿರಬೇಕು. ನೋಡ್ರಿ, ಈಗ 1793ರಲ್ಲಿ ಮೊದಲನೇ ಚಾರ್ಟರ್ ಕಾಯ್ದೆ. ಇದು ಮೊದಲನೇ ಚಾರ್ಟರ್ ಕಾಯ್ದೆ, ಮೊದಲನೇ ಚಾರ್ಟರ್ ಆ್ಯಕ್ಟ್. 1813ರಲ್ಲಿ ಸೆಕೆಂಡ್ ಚಾರ್ಟರ್ ಆ್ಯಕ್ಟ್. ನೆಕ್ಸ್ಟ್ 1833ರಲ್ಲಿ ಥರ್ಡ್ ಚಾರ್ಟರ್ ಆ್ಯಕ್ಟ್. 1853ರಲ್ಲಿ ಫೋರ್ತ್ ಚಾರ್ಟರ್ ಆ್ಯಕ್ಟ್. ಈಗ 4 ಚಾರ್ಟರ್ ಕಾಯ್ದೆಗಳನ್ನು ಬರ್ತವೆ. ಇವು 4 ಕೂಡ ಗೊತ್ತಿರಬೇಕು. ಒಂದನೇದು ಬಂದ ಕಾರ್ನ್ವಾಲಿಸ್, 2ನೇದರಲ್ಲಿ ಲಾರ್ಡ್ ಮಿಂಟೋ, 3ನೇದರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್, 4ನೇದು ಲಾರ್ಡ್ ಡಾಲ್ಹೌಸಿ ಅಂತ ಇರ್ತಾನೆ. 4ನೇದರಾಗ ಲಾರ್ಡ್ ಡಾಲ್ಹೌಸಿ ಅಂತೇಳಿ ಇದ್ದ. ಹಿಂಗೆ ಇಷ್ಟು ಅಂಶಗಳು ಗೊತ್ತಿರಲಿ. ಈ ಕ್ವಶನಿಗೆ ಆನ್ಸರ್ ಯಾವುದಂದ್ರೆ ಸರ್ ಸೈಯದ್ ಅಹಮದ್ ಖಾನ್ ಅಂತೇಳಿ. ಯಾರೋ ಸರ್ ಸೈಯದ್ ಅಹಮದ್ ಖಾನ್ ಅಂತೇಳಿ ಇದ್ದಿರ್ತಾರೆ. ಇನ್ನು ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ. ಈ ಕೆಳಕಂಡ ಯಾರ ನಾಯಕತ್ವದಲ್ಲಿ ಕೇರಳದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯಿತು ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಉಪ್ಪಿನ ಸತ್ಯಾಗ್ರಹ ನಡೆಯಿತು ಅಂತ ಕ್ವಶನ್ ಕೇಳಿದ್ದಾರೆ. ಈ ಕೆಳಗಿನ ಯಾರ ನಾಯಕತ್ವದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆದು ಅಂತ ಕ್ವಶನನ್ನು ಕೇಳಿದ್ದಾರೆ. ನೋಡೋಣ, ಆನ್ಸರ್ ಹಾಕ್ರಿ. ಆನ್ಸರನ್ನು ಹಾಕ್ರಿ ನೋಡೋಣ. ಓಕೆ, ಈಗ ಉಪ್ಪಿನ ಸತ್ಯಾಗ್ರಹ ಎಲ್ಲೆಲ್ಲ ಇದಾವೆ ಅಂತ ನೋಡೋಣ ನಾವು. ಒಂದು ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ನಡೀತದೆ ರೀ. ಯಾವುದ್ರಿ? ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ಆಗ್ಯದ. ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ಆಗ್ಯದ ರೀ. ಇದರ ನಾಯಕ ಗಾಂಧೀಜಿ. ಇದರ ನಾಯಕ ಯಾರು? ಗಾಂಧೀಜಿ ಅಂತೇಳಿ ಆಗಿದ್ದ. ನೆಕ್ಸ್ಟ್ ಇನ್ನೊಂದು, ಇದು ಗುಜರಾತ್ದಾಗ. ಇನ್ನು ಮಹಾರಾಷ್ಟ್ರದಲ್ಲಿ ನಡೆದಿತ್ತು. ಮಹಾರಾಷ್ಟ್ರದಲ್ಲಿ ನಡೆದಿರ್ತದೆ ದರಸನ ಉಪ್ಪಿನ ಸತ್ಯಾಗ್ರಹ ಅಂತೇಳಿ. ಮಹಾರಾಷ್ಟ್ರದಲ್ಲಿ ದರಸನ ಉಪ್ಪಿನ ಸತ್ಯಾಗ್ರಹ ಅಂತ ನಡೆದಿತ್ತು. ದರಸನ ಉಪ್ಪಿನ
ಸತ್ಯಾಗ್ರಹ ಅಂತ ನಡೆದಿತ್ತು. ದರಸನ ಉಪ್ಪಿನ ಸತ್ಯಾಗ್ರಹ ಅಂತ ನಡೆದಿರ್ತದೆ. ಇದರ ನಾಯಕ ಇಲ್ಲಿಯೂ ಗಾಂಧೀಜಿ ಭಾಗವಹಿಸಿದ್ದ. ಗಾಂಧೀಜಿ ಬಂದ ನಂತರ ಆತನ ಎರಡನೇ ಮಗ ಮಣಿಲಾಲ್ ಈ ಒಂದು ಮುಂದುವರಿಸಿರ್ತಾನೆ. ಗಾಂಧಿ ಬಂಧನ ಆಯಿತು. ಗಾಂಧೀಜಿಯ ಬಂಧನದ ನಂತರ ಆ ಸತ್ಯಾಗ್ರಹ ಮುಂದುವರಿಸಿದವರು ಯಾರಂದರೆ ಮಣಿಲಾಲ್ ಅನ್ನೋ ವ್ಯಕ್ತಿ ಮುಂದುವರಿಸಿದ. ಗಾಂಧೀಜಿಯ ಬಂಧನದ ನಂತರ ಸತ್ಯಾಗ್ರಹ ಮುಂದುವರಿಸಿದವರು ಯಾರಂದರೆ ಮಣಿಲಾಲ್. ಮಣಿಲಾಲ್ ಅಂತೇಳಿ. ನೆಕ್ಸ್ಟ್ ಇನ್ನು ಅಂಕೋಲ ಉಪ್ಪಿನ ಸತ್ಯಾಗ್ರಹ ಅಂತ ಬರ್ತದೆ. ಯಾವುದ್ರಿ? ಅಂಕೋಲ ಉಪ್ಪಿನ ಸತ್ಯಾಗ್ರಹ ಅಂತ ಬರ್ತದೆ. ಇದರ ನಾಯಕ MP ನಾಡಕರ್ಣಿ ಅಂತೇಳಿ. MP ನಾಡಕರ್ಣಿ ಅಂತ ಬರ್ತದೆ. MP ನಾಡಕರ್ಣಿ ಅಂತೇಳಿ. ಇಲ್ಲಿ MP ನಾಡಕರ್ಣಿ ನೇತೃತ್ವದಲ್ಲಿ ಏನು ಸತ್ಯಾಗ್ರಹ ನಡೆದಿತ್ತೋ ಅಂಕೋಲದಲ್ಲಿ 40,000 ಜನ ಭಾಗವಹಿಸಿದ್ರಂತಿಲ್ಲಿ. ಈ ಸತ್ಯಾಗ್ರಹದಾಗ 8,000 ಜನರು 40,000 ಜನರು ಭಾಗವಹಿಸಿದ್ರು. ಸತತವಾಗಿ 40 ದಿನಗಳ ಕಾಲ ಹೋರಾಟ ಮಾಡ್ತಾರಂತೆ. ಎಷ್ಟು ದಿನಗಳು ಹೋರಾಟ ಮಾಡ್ತಾರೆ ಅವರು? 40 ದಿನ ಹೋರಾಟ ಮಾಡ್ತಾರೆ. MP ನಾಡಕರ್ಣಿ ನೇತೃತ್ವದಲ್ಲಿ. ಸಹಾಯ ಗಂಗಾಧರ ದೇಶಪಾಂಡೆ, ಹರ್ಡೇಕರ್, ಮಂಜಪ್ಪ ಎಲ್ಲರೂ ಇದ್ದಿರ್ತಾರಲ್ಲಿ. ಹೋರಾಟ ಮಾಡಿ ಈ ಅಂಕೋಲವನ್ನು ಏನಂತ ಘೋಷಣೆ ಮಾಡ್ತಾರೆ ಅಂತಂದರೆ, ಅಂಕೋಲ ಒಂದು ತೆರಿಗೆ ರಹಿತ ಪ್ರದೇಶ ಅಂತ ಘೋಷಣೆ ಮಾಡಿದರು. ಎಂಥ ಪ್ರದೇಶದು? ತೆರಿಗೆ ರಹಿತ ಪ್ರದೇಶ ಅಂತ ಘೋಷಣೆ ಮಾಡ್ತಾರೆ. ತೆರಿಗೆ ರಹಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡ್ತಾರೆ. ಯಾವುದನ್ನು? ಅಂಕೋಲವನ್ನು ಘೋಷಣೆ ಮಾಡಿದರು. ಎಂಥ ಪ್ರದೇಶದು? ತೆರಿಗೆ ರಹಿತ ಪ್ರದೇಶ ಅಂತ ಘೋಷಣೆ ಮಾಡ್ತಾರಂತೆ. ಹಾಗಾದರೆ ಈ ಅಂಕೋಲವನ್ನು ಏನು ಕರೀತಾರಂದ್ರೆ ಕರ್ನಾಟಕದ ದಂಡಿ ಹಾಗೂ ಕರ್ನಾಟಕದ ಬಾರ್ಡೋಲಿ ಅಂತ ಕೂಡ ಕರೀತಾರೆ. ಕರ್ನಾಟಕದ ದಂಡಿ ಅಥವಾ ಬಾರ್ಡೋಲಿ ಅಂತ ಕರೀತಾರೆ. ಈ ಕರ್ನಾಟಕದ ದಂಡಿ ಅಂತ ಕರೀತಾರಂದರೆ, ದಂಡಿ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿಗೆ ಉಪ್ಪಿನ ಕಾಳನ್ನು ಮುರಿದಿರ್ತಾರಲ್ಲ, ಅದೇ ಥರ ಅಂಕೋಲದಲ್ಲಿ ಮುರಿದಿದ್ದಕ್ಕಾಗಿ ಅದನ್ನು ಕರ್ನಾಟಕದ ದಂಡಿ ಅಂತ ಕರೆದ್ರು. ಇನ್ನೊಂದು ಕಡೆ ಬಾರ್ಡೋಲಿನ ಘೋಷಣೆ ಮಾಡ್ತಾರಂದರೆ 1928-29 ಸಮಯದಲ್ಲಿ ಒಂದು ಬಾರ್ಡೋಲಿ ಸತ್ಯಾಗ್ರಹ ಅಂತ ಆಗಿರ್ತದೆ, ವಲ್ಲಭಾಯಿ ಪಟೇಲ್ ನೇತೃತ್ವದಲ್ಲಿ. ಮುಂದಿನ ಕ್ವಶನ್ ಬಂದಾಗ ಅಲ್ಲಿ ಬರ್ತದೆ ನೋಡೋಣ್ರಿ. ಆಗಿರ್ತದ. ಆ ಬಾರ್ಡೋಲಿಯಲ್ಲೂ ಕೂಡ ಆ ಸಮಯದ 1928-29 ಸಮಯದಲ್ಲಿ ಆ ಬಾರ್ಡೋಲಿಯನ್ನು ಯಾವುದು ತೆರಿಗೆ ರಹಿತ ಪ್ರದೇಶ ಅಂತ ಘೋಷಣೆ ಮಾಡಿದರು. ಅದೇ ಥರ 1930ರಾಗ ಯಾವುದನ್ನು ಘೋಷಣೆ ಮಾಡ್ತಾರೆ ಅಂದ್ರೆ ಅಂಕೋಲವನ್ನು ಘೋಷಣೆ ಮಾಡ್ತಾರಂತೆ. ಅದಕ್ಕಾಗಿ ಅದನ್ನು ಕರ್ನಾಟಕದ ಬಾರ್ಡೋಲಿ ಅಥವಾ ದಂಡಿ ಅಂತ ಕೂಡ ಕರೀತಾರಂತೆ. ಇದು ಒಂದು. ಇದೇ ಥರ ಕೇರಳ ಉಪ್ಪಿನ ಸತ್ಯಾಗ್ರಹ ಅಂತ ನಡೀತದೆ. ಕೇರಳ ಉಪ್ಪಿನ ಸತ್ಯಾಗ್ರಹ ಅಂತ ನಡೀತದೆ. ಉಪ್ಪಿನ ಸತ್ಯಾಗ್ರಹ ಅಂತೇಳಿ. ಇದರ ನಾಯಕ ಆತನ ಹೆಸರು ಕೆ ಕೇಳಪ್ಪನ್ ಅಂತೇಳಿ. ಇದರ ನಾಯಕ ಯಾರು? ಕೆ ಕೇಳಪ್ಪನ್ ಅಂತ ಬರ್ತದೆ. ಈ ಕೆ ಕೇಳಪ್ಪನನ್ನು ಕೇರಳದ ಗಾಂಧಿ ಅಂತ ಕರೀತಾರೆ. ಕೇರಳದ ಗಾಂಧಿ ಅಂತ ಕರೆದ್ರು. ಕೆ ಕೇಳಪ್ಪನನ್ನು ಕೇರಳದ ಗಾಂಧಿ ಅಂತೇಳಿ ಕರೀತಾರಂತೆ. ಹಾಗಾದರೆ ಯಾಕೆ ಹಿಂಗೆ ಕೇರಳದ ಗಾಂಧಿ ಅಂತ ಕರೀತಾರಂದ್ರೆ, ಅವ್ರು ಹೋರಾಟ ಮಾಡೋ ಸಮಯದಾಗ, ಚಳುವಳಿ ಮಾಡೋ ಸಮಯದಲ್ಲಿ ಗಾಂಧಿ ತತ್ವಗಳನ್ನು ಬಳಕೆ ಮಾಡ್ಕೊಂಡಿದ್ರು. ಶಾಂತಿ ಮತ್ತು ಅಹಿಂಸೆ ತತ್ವಗಳ ಮೂಲಕ ಅಲ್ಲಿ ಹೋರಾಟ ಮಾಡಿದ್ದಕ್ಕಾಗಿ ಅವರನ್ನು ಕೇರಳದ ಗಾಂಧಿ ಅಂತೇಳಿ ನಾವು ಕರಿತೀವಿ. ಇನ್ನೊಂದು ತಮಿಳುನಾಡಿನ ಉಪ್ಪಿನ ಸತ್ಯಾಗ್ರಹ ಅಂತ ನಡೀತದೆ. ಯಾವುದ್ರಿ? ತಮಿಳುನಾಡಿನ ಉಪ್ಪಿನ ಸತ್ಯಾಗ್ರಹ ಅಂತ ನಡೀತದೆ. ಉಪ್ಪಿನ ಸತ್ಯಾಗ್ರಹ ಅಂತ ನಡೀತದೆ. ಇದರ ನಾಯಕ ರಾಜಾಜಿ ಅಂತ ಇರ್ತಾರೆ. ರಾಜಾಜಿ ಅಂದರೆ ಅವರು ಸಿ ರಾಜಗೋಪಾಲಾಚಾರಿ. ಸಿ ರಾಜಗೋಪಾಲಾಚಾರಿ ಅಂತೇಳಿ ರಾಜಾಜಿ ಅಂತ ಇರ್ತಾರೆ. ಹಿಂಗೆ ಈ ಒಂದು ಚಳುವಳಿಯನ್ನು ಮಾಡಿರ್ತಾರಂತೆ ಇವರ ಕಾಲದಲ್ಲಿ. ಓಕೆ. ಹಿಂಗೆ ಹಾಗಾದರೆ ಈಗ ದಂಡಿ ಸತ್ಯಾನಾಯಕ ಗಾಂಧೀಜಿ ಆದ, ಅಂಕೋಲ ಸತ್ಯಾನಾಯಕ MP ನಾಡಕರ್ಣಿ ಆದ, ಕೇರಳದಲ್ಲಿ ಕೆ ಕೇಳಪ್ಪನ ಆದ, ತಮಿಳುನಾಡಲ್ಲಿ ರಾಜಾಜಿ ಆದ. ಹಾಗಾದರೆ ಇಲ್ಲಿ ಕ್ವಶನ್ ಕೇಳಿದ್ದು ಕೆಳಕಂಡ ಯಾರ ನಾಯಕತ್ವ ಕೇರಳದಲ್ಲಿ ಅಂತಂದರೆ ಕೆ ಕೇಳಪ್ಪನ್ ಅಂತೇಳಿ.
ನೋಡಿ ಕೇಳಪ್ಪನ್ ಇದಕ್ಕೆ ಸರಿಯಾದ ಉತ್ತರ ಅಂತೇಳಿ ಆಗಿರ್ತದೆ. ಈ ಶಂಕರ್ ನಾಯರ್ದಲ್ಲ, ಶಂಕರ್ ನಾಯರ್, ಸಿ ಶಂಕರ್ ನಾಯರ್ ಅಂತೇಳಿ ಇವರು ಕೂಡ ಕೇರಳದವರೇ, ಗೊತ್ತಿರಬೇಕು. ಇವರು ಕೂಡ ಕೇರಳದವರು. ಆದರೆ ಇವರೊಬ್ಬರು ಮಂದಗಾಮಿ ನಾಯಕ. ಇವರೇನು ಮೊದಲು ಮಂದಗಾಮಿ ನಾಯಕ ಹೋರಾಟ ಮಾಡಿದಾರ. ಹೋರಾಟ ಮಾಡುವಾಗ ನಮ್ಮ ರಾಷ್ಟ್ರೀಯ ಚಳವಳಿಯಲ್ಲಿ 3 ಭಾಗ ಮಾಡಿದ್ದೀವಿ ನಾವು. ಮಂದಗಾಮಿ ಯುಗ, ತೀವ್ರಗಾಮಿ ಯುಗ, ಗಾಂಧಿ ಯುಗ ಅಂತೇಳಿ ಮಾಡಿದ್ದೀವಿ. ಹಾಗಾದರೆ ಇವರು ನಮ್ಮ ರಾಷ್ಟ್ರೀಯ ಚಳವಳಿಯಲ್ಲಿ 3 ಭಾಗದಲ್ಲಿ ಹೋರಾಟ ಮಾಡಿದ ಏಕೈಕ ವ್ಯಕ್ತಿ. ಅಂದರೆ ಮಂದಗಾಮಿಯಾಗಿ, ತೀವ್ರಗಾಮಿಯಾಗಿ, ಗಾಂಧಿವಾದಿ ಆದವ್ರು ಯಾರಂದ್ರೆ ಸಿ ಶಂಕರ್ ನಾಯರ್ ಅಂತೇಳಿ. ವಿಶೇಷತೆ ಗೊತ್ತಿರಬೇಕು. ಯಾರೋ ಸಿ ಶಂಕರ್ ನಾಯರ್ ಅವ್ರನ್ನ ಏನಂದರೆ ಇವರು ಮೊದಲೇನಾಗಿದ್ದರು, ಮಂದಗಾಮಿಯಾಗಿದ್ದರು. ಮಂದಗಾಮಿಯಾಗಿದ್ದ. ನೆಕ್ಸ್ಟ್ ಏನದ, ತೀವ್ರಗಾಮಿಯಾದ. ನೆಕ್ಸ್ಟ್ ಗಾಂಧಿವಾದಿ ಅಂತೇಳಿ ಆಗ್ತಾನೆ. ಹಿಂಗೆ ನಮ್ಮ ರಾಷ್ಟ್ರೀಯ ಚಳವಳಿಯಲ್ಲಿ 3 ಭಾಗದಲ್ಲಿ ಹೋರಾಟ ಮಾಡಿದ ಏಕೈಕ ವ್ಯಕ್ತಿ ಶ್ರೀ ಶಂಕರ್ ನಾಯರ್ ಅಂತೇಳಿ. ಹಂಗೆ ಕ್ವಶನ್ ಏನು ಕೇಳ್ತಾರಂದರೆ ಮಂದಗಾಮಿಯಾಗಿ, ತೀವ್ರಗಾಮಿಯಾಗಿ, ಗಾಂಧಿವಾದಿ ಆದ ವ್ಯಕ್ತಿ ಯಾರು ಅಂತ ಕ್ವಶನ್ ಕೇಳಿದ್ರೆ ಅವ್ರು ಸಿ ಶಂಕರ್ ನಾಯರ್ ಅಂತೇಳಿ. ಕೊನೆಗೆ ಗಾಂಧೀಜಿಯನ್ನೇ ವಿರೋಧಿಸ್ತಾನಂತವ. ನೋಡ್ರಿ, ಗಾಂಧೀಜಿಯನ್ನು ವಿರೋಧಿಸಿದ, ಅವನ ಜೊತೆ ಸೇರಿ ಹೋರಾಟ ಮಾಡ್ಯಾನವ. ನಂತರ ಗಾಂಧೀಜಿ ವಿರೋಧಿಸಿ ಒಂದು ಕೃತಿ ರಚನೆ ಮಾಡ್ತಾನೆ. ಗಾಂಧಿ ವಿರೋಧಿಸಿ ಕೃತಿ ರಚನೆ ಮಾಡಿದ. ಆ ಕೃತಿ ಯಾವುದಂದರೆ ಗಾಂಧಿ ಆ್ಯಂಡ್ ಅನಾರ್ಕಿ ಅಂತೇಳಿ. ಆ ಕೃತಿ ಯಾವುದು, ಗಾಂಧಿ ಆ್ಯಂಡ್ ಅನಾರ್ಕಿ ಅಂತೇಳಿ ಕೃತಿಯನ್ನು ರಚನೆ ಮಾಡ್ತಾನಂತೆ ಸಿ ಶಂಕರ್ ನಾಯರ್. ಅಂದರೆ ಗಾಂಧೀಜಿಯನ್ನು ವಿರೋಧಿಸಿದ ಮೊಟ್ಟ ಮೊದಲ ವ್ಯಕ್ತಿ ಸಿ ಶಂಕರ್ ನಾಯರ್. ಗಾಂಧೀಜಿಯ ಹೋರಾಟದ ಮಾರ್ಗಗಳನ್ನು ವಿರೋಧಿಸಿದ ಮೊಟ್ಟ ಮೊದಲ ವ್ಯಕ್ತಿ ಯಾರು ಅಂದರೆ ಸಿ ಶಂಕರ್ ನಾಯರ್ ಅಂತೇಳಿ ಗೊತ್ತಿರಬೇಕು. ಇದು ಒಂದಿಷ್ಟು ಗೊತ್ತಿರಲಿ. ಕೇಳಪ್ಪಣ್ಣ ಕೇರಳ ಗಾಂಧಿ ಅಂತ ಕರೀತಾರೆ. ಅದರ ಅದೇ ಕೇರಳದ ವ್ಯಕ್ತಿ ಗಾಂಧೀಜಿಯನ್ನು ವಿರೋಧಿಸಿದ್ದ ಯಾರು, ಸಿ ಶಂಕರ್ ನಾಯರ್ ಅಂತ ಬರ್ತಾರೆ. ಸಿ ಶಂಕರನ್ ನಾಯರ್ ಅಂತೇಳಿ. ಈ ಒಂದು ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಕ್ತು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಹಾಗಾದರೆ ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ. ಯಾವ ರೀತಿ ಮುಂದಿನ ಪ್ರಶ್ನೆ ಐತೆ ಅಂತ ನೋಡೋಣ. ಯಾವುದೇ ಧರ್ಮ, ಯಾವುದೇ ಜಾತಿ ಮತ್ತು ಮಾನವ ಕುಲಕ್ಕೆ ದೇವರು ಇಲ್ಲ ಎಂಬ ಪ್ರಸಿದ್ಧ ಘೋಷಣೆ ಮಾಡಿದವರು ಯಾರು ಅಂತೇಳಿ. ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ಮಾನವ ಕುಲಕ್ಕೆ ದೇವರು ಇಲ್ಲ ಅಂಥೇಳಿ ಘೋಷಣೆ ಮಾಡಿದವರು ಅಂತೇಳಿ. ಆಪ್ಷನ್ ಎ ಏನದಂದರೆ ಶ್ರೀ ನಾರಾಯಣ್ ಗುರು ಅಂತೈತಿ. ಆಪ್ಷನ್ ಬಿ ಪಂಡಿತ್ ಕುರುಪ್ಪನ್ ಅಂತೈತಿ. ಆಪ್ಷನ್ ಸಿ ಅಯ್ಯಂಕಲಿ ಅಂತೈತಿ. ಆಪ್ಷನ್ ಡಿ ಸಹೋದರನ್ ಅಯ್ಯಪ್ಪನ್ ಅಂತೈತಿ. ಸಹೋದರನ್ ಅಯ್ಯಪ್ಪನ್ ಅಂತೇಳಿ ಇರ್ತದೆ. ಸಹೋದರನ್ ಅಯ್ಯಪ್ಪನ್ ಅಂತೇಳಿ ಐತಿ. ಈಗ ನೀವು ಕಮೆಂಟ್ ಬಾಕ್ಸ್ದಾಗ ಆನ್ಸರ್ ಹಾಕ್ರಿ. ಯಾವ್ದು ಸರಿ ಐತಿ, ಎ ಸರಿನೋ, ಬಿ ಸರಿನೋ, ಸಿ ಸರಿನೋ, ಡಿ ಸರಿನೋ ಅಂತೇಳಿ ಹಾಕ್ರಿ. ಈಗ ನೋಡ್ರಿ, ಇವ್ರು ನಾರಾಯಣ್ ಗುರುದಾರಲ್ಲ, ನಾರಾಯಣ ಗುರು. ಈ ನಾರಾಯಣ್ ಗುರು ಅವರು ಒಬ್ಬರು ಸಾಮಾಜಿಕ ಧಾರ್ಮಿಕ ಸುಧಾರಕರು ಆಗಿದ್ದರು. ಇವರು ಕೂಡ ಕೇರಳದವರೇ. ಎಲ್ಲರೂ ಕೂಡ ಕೇರಳದವರಾಗಿರ್ತಾರೆ ನಾರಾಯಣ್ ಗುರು ಅವರು. ಇವರೊಂದು ಸಾಮಾಜಿಕ ಧಾರ್ಮಿಕ ಸುಧಾರಣೆ ಮಾಡೋ ಸಮಯದಾಗ ಒಂದು ಹೇಳಿಕೆ ನೀಡಿದ್ದಾರೆ. ಒಂದೇ ದೇವರು, ಒಂದೇ ಧರ್ಮ, ಒಂದೇ ಜಾತಿ ಅಂತೇಳಿ ಹೇಳಿದವರು ಯಾರಂದರೆ ನಾರಾಯಣ್ ಗುರು. ನೋಡ್ರಿ, ಒಂದೇ ದೇವರು, ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಧರ್ಮ ಅಂತೇಳಿ ಹೇಳಿದವರು ನಾರಾಯಣ್ ಗುರು ಅಂತೇಳಿ. ಇವರು ಕೇರಳದ ಹೋರಾಟಗಾರ. ಅಂದರೆ ಯಾವುದೇ ಬೇರೆ ಬೇರೆ ದೇವರಿಲ್ಲ, ಬೇರೆ ಬೇರೆ ಜಾತಿ ಇಲ್ಲ, ಬೇರೆ ಬೇರೆ ಧರ್ಮ ಇಲ್ಲ, ಎಲ್ಲರೂ ಒಂದೇ ಧರ್ಮ, ಒಂದೇ ಜಾತಿ, ಒಂದೇ ದೇವರು ಅಂತ ಹೇಳಿದವರು ಯಾರು ಅಂತಂದರೆ ಶ್ರೀ ನಾರಾಯಣ್ ಗುರು ಅವರು ಹೇಳಿದಾರಂತೆ. ನಾರಾಯಣ್ ಗುರು ಅವರು. ಆ ನಾರಾಯಣ್ ಗುರು ಇದ್ದಲ್ಲ, ಅವರು ಅನುಯಾಯಿ ಒಬ್ಬಿದ್ದ. ನಾರಾಯಣ್ ಗುರು ಅವರ ಅನುಯಾಯಿ ಒಬ್ಬಿದ್ದಿರ್ತಾನೆ. ಅವನ ಹೆಸರು ಸಹೋದರನ್ ಅಯ್ಯಪ್ಪನ್ ಅಂತೇಳಿ. ಸಹೋದರನ್ ಅಯ್ಯಪ್ಪನ್ ಅಂತೇಳಿ ಇವ್ರು ನಾರಾಯಣ್ ಗುರು ಅವರ ಒಬ್ಬ
ಅನುಯಾಯಿಯಾಗಿರ್ತಾರೆ. ಇವರು ಕೇರಳ ರಾಜ್ಯದ ಸಾಮಾಜಿಕ ಧಾರ್ಮಿಕ ಸುಧಾರಕರಾಗಿರ್ತಾರೆ ಇವರು ಕೂಡ. ಇನ್ನು ಇಲ್ಲೊಬ್ಬ ಪಂಡಿತ್ ಕುರುಪ್ಪನ್ ಅಂತ ಇದಲ್ಲ, ಪಂಡಿತ್ ಕುರುಪ್ಪನ್ ಅಂತೇಳಿ ಇವರು ಕೇರಳದವರೇ, ಇವರೆಲ್ಲ ಕೇರಳದವರೇ. ಇವ್ರನ್ನ ಕೇರಳ ರಾಜ್ಯದ ಲಿಂಕನ್ ಅಂತ ಕರೀತಾರೆ. ಏನ್ರಿ, ಕೇರಳ ರಾಜ್ಯದ ಲಿಂಕನ್ ಅಂತ ಕರೆದ್ರು, ಕೇರಳದ ಲಿಂಕನ್ ಅಂತ ಕರೀತಾರೆ. ಯಾರನ್ನ? ಪಂಡಿತ್ ಕುರುಪ್ಪನ್ ಅವರನ್ನು ಕೇರಳ ರಾಜ್ಯದ ಲಿಂಕನ್ ಅಂತ ಕರೀತಾರಂತೆ. ಇವರು ಹೋರಾಡಿದ್ದು ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಇರ್ತಾರಲ್ಲ ಜನರು, ಹಿಂದುಳಿದ ಜನರು ಎದುರಾಗ್ರಿ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ, ಆರ್ಥಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರ ಅಂದ್ರೆ ಆರ್ಥಿಕತೆಯಲ್ಲಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗಗಳ ವಿರುದ್ಧ ಹೋರಾಡಿದಾರಂತೆ. ಅವರು ಹಿಂದುಳಿದ ವರ್ಗಗಳ ಏಳಿಗೆಯಾಗಿ ಹೋರಾಡಿದ್ದಾರೆ. ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಹೋರಾಡಿದ್ದಾರೆ. ನೀವಲ್ಲಿ ಆನ್ಸರನ್ನು ಹಾಕಿರಿ ನೋಡೋಣ. ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಹೋರಾಡಿದ ವ್ಯಕ್ತಿ ಯಾರಂದರೆ ಕುರುಪ್ಪನ್ ಅಂತೇಳಿ. ಅದೇ ಹಿಂದುಳಿದ ವರ್ಗಗಳಿರ್ತಾವೋ ಅದರ ವಿರುದ್ಧವಾಗಿ ಅಥವಾ ಅವ್ರ ಪರವಾಗಿ ಅವ್ರ ಏಳಿಗೆಗೆ ಹೋರಾಟ ಮಾಡಿರ್ತಾರಂತೆ. ಈಗ ಗಾಂಧೀಜಿಯವರು ದಲಿತರ ಏಳಿಗೆ ಹೋರಾಟ ಮಾಡಿದಾರಂತೆ. ಯಾರು? ಗಾಂಧೀಜಿಯವರು ದಲಿತರ ಹೋರಾಟ ಮಾಡಿದ್ದಾರೆ. ಆಮೇಲೆ ನೋಡೋಣ. ಹಿಂಗೆ ಪಂಡಿತ್ ಕುರುಪ್ಪನ್ ಅಂತೇಳಿ ಇವರು ಕೇರಳ ರಾಜ್ಯದ ಆರ್ಥಿಕ ಮತ್ತು ಶೈಕ್ಷಣಿಕ ಒಂದು ಹಿಂದುಳಿದ ಏಳಿಗೆಯಾಗಿ ಹೋರಾಟವನ್ನು ಮಾಡಿದಾರಂತೆ. ಇಂಥ ವ್ಯಕ್ತಿ ಎಲ್ಲಿ? ಕೇರಳದವರು. ಇವರು ಈ ಕೇರಳದವರು ಆಗಿರ್ತಕ್ಕಂಥ ಇವರು ಇದರಲ್ಲ ಪಂಡಿತ್ ಕುರುಪ್ಪನ್ ಅಂತೇಳಿ. ಕುರುಪ್ಪನ್ ಎಂದರೆ ಕಪ್ಪು ಬಣ್ಣದ ವ್ಯಕ್ತಿ ಅಂದಂಗೆ. ಏನ್ರಿ? ಕಪ್ಪು ಬಣ್ಣದ ವ್ಯಕ್ತಿ ಕುರುಪ್ಪನ್ ಅಂತೇಳಿ ಅದರ ಅರ್ಥ. ಏನ್ರಿ? ಕುರುಪ್ಪನ್ ಎಂದರೆ ಕಪ್ಪು ಬಣ್ಣದ ವ್ಯಕ್ತಿ ಅಂತೇಳಿ. ಏನು ಇಲ್ಲೇ ಬರ್ದಾರಲ್ಲ ಅಯ್ಯಂಕಲಿ ಅಂತೇಳಿ. ಏನ್ರಿ? ಅಯ್ಯಂಕಲಿ ಅವ್ರನ್ನ ಮಹಾತ್ಮ ಅಯ್ಯಂಕಲಿ ಅಂತ ಕರೀತಿರ್ತಾರೆ. ಇವರು ಹೋರಾಟ ಮಾಡಿದ್ದು, ಇವರು ಕೇರಳದವರೇ. ಅಲ್ಲಿ ಅಸ್ಪೃಶ್ಯತೆಯನ್ನು ವಿರುದ್ಧ ಹೋರಾಡಿದ್ದಾರೆ ಇವರು. ಇವರು ಕೇರಳದವರೇ. ಯಾವುದ್ರ ಹೋರಾಟ ಮಾಡ್ಯಾರ ಇವರು? ಅಸ್ಪೃಶ್ಯತೆಯನ್ನು ವಿರೋಧಿಸಿ ಹೋರಾಟ ಮಾಡಿದ ವ್ಯಕ್ತಿ ಅಯ್ಯಂಕಲಿ ಅಥವಾ ಮಹಾತ್ಮ ಅಯ್ಯಂಕಲಿ ಅಂತ ಕರಿತೀವಿ ನಾವು. ಅವರು ಕೇರಳದವರೇ. ಇನ್ನು ಪಂಡಿತ್ ಕುರುಪ್ಪನವರು ಇವರು ಕೇರಳದವರೇ. ಇವರು ಸಾಮಾಜಿಕ ಧಾರ್ಮಿಕ ಸುಧಾರಕರಾಗಿದ್ದರು. ಇವರು ಏನಾಗಿದ್ದರು? ಆರ್ಥಿಕ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗಗಳನ್ನು ಏಳಿಗೆ ಹೋರಾಟ ಮಾಡ್ಯಾರ. ಇವರು ಅಸ್ಪೃಶ್ಯತೆಯನ್ನು ವಿರುದ್ಧ, ಅಸ್ಪೃಶ್ಯ ಅಂದರೆ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದ್ದಾರೆ. ಇನ್ನು ಸಹೋದರ ಅಯ್ಯಪ್ಪನವರು ಕೂಡ ನಾರಾಯಣ ಅವರ ಸಹೋದರ ಆಗಿದ್ದರು. ಸಹೋದರ ಅಂತಲ್ಲ, ಅನುಯಾಯಿ ಆಗಿರ್ತಾರೆ. ಇವರು ಹೋರಾಟ ಮಾಡುವಾಗ ಏನು ಹೇಳ್ತಾರಂದರೆ, ಯಾವುದೇ ಧರ್ಮ, ಯಾವುದೇ ಜಾತಿ ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಅಂತ ಹೇಳಿದ್ರೆ, ಯಾವುದೇ ಧರ್ಮ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಅಂತ ಹೇಳ್ತಾರೆ. ಮಾನವ ಕುಲಕ್ಕೆ ದೇವರಿಲ್ಲ ಅಂತ ಹೇಳಿದರು. ಮಾನವ ಕುಲಕ್ಕೆ ದೇವರಿಲ್ಲ ಅಂತೇಳಿ ಹೇಳ್ತಾರಂತೆ. ಯಾರು ಹೇಳಿದ್ರದನ್ನು? ಸಹೋದರ ಅಯ್ಯಪ್ಪನ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಸಹೋದರನ್ ಅಯ್ಯಪ್ಪನ್. ಎಷ್ಟನೇದು? ಆಪ್ಷನ್ ಡಿ ಸರಿಯಾಗಿದೆ. ಸಹೋದರನ್ ಅಯ್ಯಪ್ಪನ್ ಅಂತೇಳಿ ಸರಿಯಾದ ಉತ್ತರ. ಇನ್ನು ಈ ದಲಿತರ ಏಳಿಗೆಗೆ ಹೋರಾಟ ಮಾಡಿದವರು ಗಾಂಧೀಜಿಯವರಂತೆ. ಗಾಂಧೀಜಿಯವರು ಕೂಡ ಒಂದು ಹೇಳಿಕೆ ನೀಡ್ತಾರೆ ದಲಿತರ ಪರವಾಗಿ. ಅವರು ದಲಿತರ ಏಳಿಗೆಗಾಗಿ ಹೋರಾಟ ಮಾಡಿರ್ತಾರೆ. ಹೋರಾಟ ಮಾಡುವಾಗ 1932 ಸೆಪ್ಟೆಂಬರ್ 28 ತಾರೀಕಿಗೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಬೇಕು ಅಂತೇಳಿ. ಏನ್ರಿ? ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಬೇಕು, ದಲಿತರ ಏಳಿಗೆ ಮಾಡಬೇಕಂತೇಳಿ, ಜಾತಿಯನ್ನು ಹೋಗಲಾಡಿಸ್ಬೇಕಂತೇಳಿ ಒಂದು ಸಂಘಟನೆ ಕಟ್ಟಿರ್ತಾರೆ. ಅದಕ್ಕೆ ನಾವು ಅಖಿಲ ಭಾರತ ಅಸ್ಪೃಶ್ಯತಾ ನಿರ್ಮೂಲನ ಲೀಗ್ ಅಂತ ಹೇಳ್ತೀವಿ. ಏನ್ರಿ? ಅಖಿಲ ಭಾರತ ಅಸ್ಪೃಶ್ಯತಾ ನಿರ್ಮೂಲನ ಲೀಗ್ ಅಂತೇಳಿ. ಅಂದರೆ ಅಸ್ಪೃಶ್ಯತೆ ಅನ್ನೋದನ್ನು ನಿರ್ಮೂಲನೆ ಮಾಡಬೇಕಂತ ಗಾಂಧೀಜಿಯವರು ಆ ಸಂಘಟನೆ ಕಟ್ಟಿದ್ರು. ಆ ಸಂಘಟನೆ ಮುಂದೆ ಏನಾಯ್ತಂದರೆ ಹರಿಜನ ಸೇವಾ ಸಂಘವಾಯಿತು ಅಂತೆ. ಮುಂದೆ ಏನಾಯ್ತದು? ಹರಿಜನ ಸೇವಾ ಸಂಘವಾಯಿತು. ಹರಿಜನ ಸೇವಾ ಸಂಘ ಅಂತಾಗ್ತದೆ. ಹರಿಜನ ಸೇವಾ ಸಂಘ ಆಯಿತು. ಇದು ಹೋರಾಟದ ಸಮಯದಲ್ಲಿ ಅವರು ಒಂದು ಹೇಳಿ ಕೊಡ್ತಾರೆ, ಅಸ್ಪೃಶ್ಯರು ಅಸ್ಪೃಶ್ಯರಾಗಿ ಉಳಿಯಬೇಕಂತ ಕೇಳಿದರು. ಏನ್ರಿ? ಅಸ್ಪೃಶ್ಯರು ಅಸ್ಪೃಶ್ಯರಾಗಿ ಉಳಿಯಬೇಕಂತ ಕೇಳ್ತಾರೆ ಗಾಂಧೀಜಿಯವರು. ದಲಿತರಾಗಿ ಇರಬೇಕೇನ ಅಂತ ಕೇಳ್ತಾರೆ ಅವರು. ಅದಲ್ಲದೆ ಇನ್ನೊಂದು ಹೇಳಿಕೆ ಕೊಡ್ತಾರೆ ಗಾಂಧೀಜಿಯವರು, ಒಂದು ವೇಳೆ ಹಿಂದೂ ಧರ್ಮವು ಅಸ್ಪೃಶ್ಯತೆಯನ್ನು ಸಹಿಸಿದರೆ ನಾನು ಅದೇ ಧರ್ಮದ ವಿರುದ್ಧ ದಂಗೆ ಏಳುತ್ತೇನೆ ಅಂತ ಹೇಳ್ತಾರೆ. ಯಾರು?
ಗಾಂಧೀಜಿಯವರು ಜಾತಿ ಎನ್ನುವುದನ್ನು ಹಿಂದೂ ಧರ್ಮ ನಂಬಿದರು ಅಂದರೆ, ಹಿಂದೂ ಧರ್ಮದವರು ಸಹಿಸಿದರು ಅಂತಂದರೆ ನಾನು ಅದೇ ಧರ್ಮದ ವಿರುದ್ಧ ದಂಗೆ ಏಳುತ್ತೇನೆ ಅಂತ ಹೇಳ್ತಾರೆ. ಇದು ಒಂದು ಹೇಳಿಕೆ. ಇನ್ನು ಅದೇ ಗಾಂಧೀಜಿಯವರು ದಲಿತರ ಏಳಿಗೆಯಾಗಿ 1933ರಲ್ಲಿ ಒಂದು ಹರಿಜನ ಪತ್ರಿಕೆ ಹೊರಡಿಸಿದರು. ಯಾವ ಪತ್ರಿಕೆ? ಹರಿಜನ ಪತ್ರಿಕೆ ಹೊರಡಿಸ್ತಾರೆ. ಇನ್ನು ಅದೇ 1934ರಲ್ಲಿ ಪೂನಾದಲ್ಲಿ ಒಂದು ದಲಿತರ ಏಳಿಗೆಗಾಗಿ ಒಂದು ಪೌನಾರ ಆಶ್ರಮವನ್ನು ಸ್ಥಾಪಿಸಿದರು. ಎಂಥ ಆಶ್ರಮ? ಪೌನಾರ ಆಶ್ರಮ ಸ್ಥಾಪನೆ ಮಾಡ್ತಾರೆ ಪೂನಾದಲ್ಲಿ. ಯಾರ ಏಳಿಗೆಯಾಗಿದ್ದು? ದಲಿತರ ಏಳಿಗೆಯಾಗಿ ಸ್ಥಾಪನೆ ಮಾಡ್ತಾರಂತೆ. ಹಂಗೆ ಈ ಹರಿಜನ ಐತಿ ನೋಡ್ರಿ, ಈ ಹರಿಜನ ಪದವನ್ನು ಮೊಟ್ಟ ಮೊದಲ ಬಳಸಿದವರೇ ಗಾಂಧೀಜಿ ಅಂತೆ. ಯಾವ ಪದವನ್ನು? ಹರಿಜನ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು ಅಂದರೆ ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದ್ದಾರೆ. ಹರಿಜನ ಎಂಬ ಪದವನ್ನು ಬಳಕೆ ಮಾಡಿದ್ದಾರೆ. ಹಾಗಾದರೆ ಗಾಂಧೀಜಿಯವರಿಗೆ ಈ ಹರಿಜನ ಪದವನ್ನು ಕೊಟ್ಟವರು ಯಾರು ಅಂದರೆ ನರಸಿಂಹ ಮೆಹ್ತಾ ಅಂತೇಳಿ ಗೊತ್ತಿರಬೇಕು. ಹರಿಜನ ಪದವನ್ನು ಕೊಟ್ಟವರು ಗಾಂಧೀಜಿಗೆ ಯಾರು? ನರಸಿಂಹ ಮೆಹ್ತಾ ಅಂತೇಳಿ. ಹರಿಜನ ಪದವನ್ನು ಬಳಕೆ ಮಾಡಿದವರು ಯಾರು? ಗಾಂಧೀಜಿಯವರು ಮೊದಲ ಬಾರಿಗೆ. ಆ ಗಾಂಧೀಜಿಯವರಿಗೆ ಹರಿಜನ ಎಂಬ ಪದವನ್ನು ಕೊಟ್ಟವರೇ ಯಾರಂದ್ರೆ ನರಸಿಂಹ ಮೆಹ್ತಾ. ಯಾರು? ನರಸಿಂಹ ಮೆಹ್ತಾ ಅಂತೇಳಿ. ಆ ಹರಿಜನ ಪದದ ಅರ್ಥ ದೇವರ ಮಕ್ಕಳು ಎಂದರ್ಥ. ಏನ್ರಿ? ಹರಿಜನ ಪದ ಅರ್ಥ ಏನು? ದೇವರ ಮಕ್ಕಳು. ಅಂದರೆ ಗಾಂಧೀಜಿಯವರು ದಲಿತರನ್ನು ದೇವರ ಮಕ್ಕಳಂತೆ ನೋಡಿದ್ದರು, ದೇವರ ಮಕ್ಕಳಂತೆ ನೋಡಿರ್ತಾರಂತೆ. ಇದಿಷ್ಟು ದಲಿತರ ಬಗ್ಗೆ ಐತಿ. ಹಂಗಲ್ಲಿ ಅನೇಕ ಜನ ಹೋರಾಟ ಮಾಡ್ತಿರ್ತಾರೆ. ಒಬ್ಬರು ಯಾರವರು? ಸಿಖ್ ಧರ್ಮ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥ ಗುರುನಾನಕ್ ಅವರು ಹೇಳ್ತಾರಂತೆ. ಗುರುನಾನಕ್ ಹೇಳ್ತಾರಂದರೆ ಅವರು ಕೂಡ ಹೋರಾಟ ಮಾಡಿದ್ದು ಜಾತಿ ವ್ಯವಸ್ಥೆ ಹೋರಾಡಿಸಬೇಕು, ಇದೆಲ್ಲ ಹೋರಾಡಿಸ್ಬೇಕು ಅಂತ ಹೋರಾಟ ಮಾಡಿದ್ದಾರೆ. ಯಾರು? ಗುರುನಾನಕ್ ಅವರು ಸಿಖ್ ಧರ್ಮ ಸ್ಥಾಪನೆ ಮಾಡ್ತಾರೆ. ಎಲ್ಲ ಧರ್ಮಗಳ ಸ್ಥಾಪನೆ ಆಗಿದ್ದೆ ಜಾತಿ ವ್ಯವಸ್ಥೆ ಹೋರಾಡಿಸಬೇಕು, ಅಸ್ಪೃಶ್ಯತೆಯನ್ನು ಹೋರಾಡಿಸ್ಬೇಕಂತ ಹೋರಾಟ ಮಾಡಿದ್ದಾರೆ. ಆದರೆ ಯಾವುದೇ ಕೂಡ ಪರಿವರ್ತನೆಗಳಾಗಲಿಲ್ಲ. ಅಲ್ಲಿ ಅನೇಕ ಸಮಾಜ ಸುಧಾರಕರು ಆಗಿನ ಕಾಲದಲ್ಲಿ ಹೋರಾಟ ಮಾಡಿದರೆ ನಮ್ಮ ಸಮಾಜ ನಮ್ಮ ಧರ್ಮವನ್ನು ಸುಧಾರಣೆ ಮಾಡಬೇಕಂತೇಳಿ ಯಾವುದೇ ಸುಧಾರಣೆ ಕೂಡ ಆಗಿನ ಕಾಲದಲ್ಲಿ ಆಗಲಿಲ್ಲ. ಅವರು ಹೋರಾಟ ಮಾಡಿ ಹೋಗಿದ್ದಾರೆ. ಕಬೀರ್ದಾಸ್ ಅಂತ ಹೋರಾಟ ಮಾಡ್ಯಾರ. ಅವ್ರು ಏನು ಹೇಳ್ತಾರೆ ಅಂದರೆ ಕಬೀರ್ದಾಸರು ರಾಮನೊಬ್ಬನೇ ರಹೀಮನೊಬ್ಬನೇ ಅಂತ ಹೇಳ್ತಾರೆ. ರಾಮನೊಬ್ಬನೇ ರಹೀಮನೊಬ್ಬನೇ ಅಂತೇಳಿ ಹೇಳಿದವರು ಯಾರಂದ್ರೆ ಕಬೀರ್ದಾಸ್ ಅಂತೇಳಿ. ಅವ್ರು ಹೇಳ್ತಾರೆ, ನೀವು ಕಲ್ಲು ಮರಗಳನ್ನು ಪೂಜಿಸಿ ದೇವರನ್ನು ಪಡೆಯುವುದಾದರೆ ನಾನು ಪರ್ವತನೇ ಪೂಜಿಸುತ್ತೇನೆ, ನನಗೇಕೆ ಸಿಗಲಿಲ್ಲ ದೇವರು ಅಂತೇಳಿ, ನನಗೇಕೆ ಸಿಗಲಿಲ್ಲ ಮುಕ್ತಿ ಅಂತ ಹೇಳ್ತಾರೆ ಅವರು. ಏನು ಹೇಳಿದ್ರು ಕಬೀರ್ದಾಸ್ ಅವರು? ನೀವು ಕಲ್ಲು ಮರಗಳನ್ನು ಪೂಜಿಸಿ ದೇವರನ್ನು ಪಡೆಯುವುದಾದರೆ ನಾನು ಇಡೀ ಪರ್ವತವನ್ನೇ ಪೂಜಿಸುತ್ತೇನೆ, ನನಗೇಕೆ ಸಿಗಲಿಲ್ಲ ಮುಕ್ತಿ, ನನಗೇಕೆ ಸಿಗಲಿಲ್ಲ ದೇವರು ಅಂತೇಳಿ ಹೇಳ್ತಿರ್ತಾರಂತೆ. ಯಾರು? ಕಬೀರ್ದಾಸರು ಅಂತೇಳಿ. ಹಿಂಗೆ ಸಾಮಾಜಿಕ ಧಾರ್ಮಿಕ ಸುಧಾರಣೆ ಮಾಡೋಕ್ಕಂತ ಹೋರಾಡಿ ಅನೇಕ ಹೇಳಿಕೆ ಬರ್ತಾವೆ. ಅವು ಕೆಲವು ಹೇಳಿಕೆಗಳನ್ನು ನಾನು ಇಲ್ಲಿ ನಿಮಗೆ ಎಕ್ಸಾಮ್ ಪರ್ಪಸನ್ನು ಹೇಳಿದ್ದೀನಿ, ನಾನು ಗೊತ್ತಿರಲಿ. ಎಸ್, ಇವಿಷ್ಟು ಇದಕ್ಕೆ ಸಂಬಂಧಪಟ್ಟಂಥ ವಿಷಯ ಆಗಿರ್ತದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಸಹೋದರನ್ ಅಯ್ಯಪ್ಪನ್ ಅಂತ ಬರ್ತದೆ. ಸಹೋದರನ್ ಅಯ್ಯಪ್ಪನ್ ಅಂತೇಳಿ. ಇನ್ನು ನಾವು ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಏನು ಮುಂದಿನ ಪ್ರಶ್ನೆ ಐತಿ ಅಂದರೆ ನೋಡ್ರಿ, ದೇವರ ಅವತಾರ ಮತ್ತು ವಿಶ್ವ ಜಾತಿ ಅಭಾವದ ತಂದೆ ಎಂದು ಪರಿಗಣಿಸಲ್ಪಟ್ಟ ಬುಡಕಟ್ಟು ಜನಾಂಗದ ನಾಯಕ ಯಾರು ಅಂತೇಳಿ. ದೇವರ ಅವತಾರ ಮತ್ತು ವಿಶ್ವಧಾರ್ತಿ ಅಭಾವದ ತಂದೆ ಎಂದು ಪರಿಗಣಿಸಲ್ಪಟ್ಟ ನಾಯಕ ಯಾರು ಅಂತೇಳಿ. ಬುಡಕಟ್ಟು ನಾಯಕರು. ಬುಡಕಟ್ಟು ಜನಾಂಗಗಳಂತಂದರೆ ಕಾಡಿಲ್ಲಿ ವಾಸಿಸುವ ಜನಾಂಗಗಳು ಬುಡಕಟ್ಟು ಜನಾಂಗಗಳು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆನ್ಸರ್ ಹಾಕ್ರಿ ನೀವು. ಫಸ್ಟ್ ಕುನ್ನು ಸಂತಾಲ್ ಅಂತೇಳಿ, ರೂಪಾ ನಾಯಕ್ ಅಂತೇಳಿ, ಬಿರ್ಸಾ ಮುಂಡಾ ಅಂತೇಳಿ, ಜೋರಿಯಾ ಭಗತ್ ಅಂತೇಳಿ ಆಗಿರ್ತಾರೆ. ನೀವು ಸರಿಯಾದ ಉತ್ತರವನ್ನು ಹಾಕಿ ನೋಡೋಣ. ಈಗ ನಮ್ಮ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಬ್ರಿಟಿಷರು ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ಪ್ರಸಿದ್ಧ ಬುಡಕಟ್ಟು ನಾಯಕ ಯಾರಂದ್ರೆ ಬಿರ್ಸಾ ಮುಂಡಾ ಅಂತೇಳಿ. ಯಾರು? ಬಿರ್ಸಾ ಮುಂಡಾ ಒಬ್ಬ ಬುಡಕಟ್ಟು ನಾಯಕ ಹೋರಾಟವನ್ನು ಮಾಡಿದನಂತೆ. ಈತನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಆದಿವಾಸಿಗಳ ಸಂಸ್ಕೃತಿಯನ್ನು ಉಳಿಸಬೇಕು, ಬ್ರಿಟಿಷರಿಂದ ಏನು ಕಾಡಿಗೆ ಆದಿವಾಸಿಗಳು ಇರ್ತಾರೋ ಅವ್ರ ಸಂಸ್ಕೃತಿಯನ್ನು ಉಳಿಸಬೇಕು ಅಂಥೇಳಿ, ಅವ್ರನ್ನ ಕಾಪಾಡಬೇಕು ಅಂಥೇಳಿ ಬ್ರಿಟಿಷರು ಹೋರಾಟ ಮಾಡಿದ ಒಬ್ಬ ವ್ಯಕ್ತಿ ಬಿರ್ಸಾ ಮುಂಡಾ ಅಂಥೇಳಿ. ಈ ಬಿರ್ಸಾ ಮುಂಡಾ ಏನಿದಾನೋ
ಜಾರ್ಖಂಡ್ನವ ಇವ ಎಲ್ಲವನು ಜಾರ್ಖಂಡ್ನವನು ಒಂದು ಮುಂಡರ ದಂಗೆ ಅಂತ ಆಗ್ತದೆ. ಬಿರ್ಸಾ ಮುಂಡರ ದಂಗೆ ಅಂತ ಮಾಡಿ ಜಾರ್ಖಂಡ್ ಭೂಭಾಗದಲ್ಲಿ ವಾಸಿಸುವ ಒಂದು ಬುಡಕಟ್ಟು ಜನಾಂಗ ಮುಂಡರು ಅಥವಾ ಮುಂಡರ ದಂಗೆ ಅಂತ ಆಗ್ತದೆ. ಈತನು ಹೋರಾಟ ಮಾಡ್ತಾ ಮಾಡ್ತಾ ದೇವ ಮಾನವ ಮತ್ತು ಭೂಮಿಯ ತಂದೆ ಎಂದು ಕರಿತಿದ್ರು ಇವನನ್ನು. ನೋಡ್ರಿ, ಈಗ ಬಿರ್ಸಾ ಮುಂಡ ಎಲ್ಲವನು ಜಾರ್ಖಂಡಿನವನು, ಜಾರ್ಖಂಡ್. ಈತನು ಅಲ್ಲಿ ಮುಂಡರ ದಂಗೆ ಅಂತ ಮಾಡಿರ್ತಾನೆ. ಮುಂಡರ ದಂಗೆ, ಮುಂಡರ ಬುಡಕಟ್ಟು ದಂಗೆ ಅಂತ ಬರ್ತಾವೆ, ಮುಂಡರ ದಂಗೆ ಅಂತೇಳಿ ಆಗಿರ್ತಾರೆ. ಇಲ್ಲಿ ಉದ್ದೇಶ ಏನಂದ್ರೆ ಬ್ರಿಟಿಷರು ಯಾವುದು ಆದಿವಾಸಿ ಜನಗಳ ಮೇಲೆ ದಬ್ಬಾಳಿಕೆ ಮಾಡ್ತಿದ್ರು, ಶೋಷಣೆ ಮಾಡ್ತಿದ್ರು, ಭೂಮಿಯನ್ನು ಕಸ್ಕೊಳ್ತಿದ್ರು. ಇದನ್ನೆಲ್ಲ ವಿರೋಧಿಸಿ ಅಲ್ಲಿ ಹೋರಾಟ ಮಾಡಿದ ವ್ಯಕ್ತಿ ಬಿರ್ಸಾ ಮುಂಡಾ ಅಂತೇಳಿ. ಅದಕ್ಕೆ ಅವನನ್ನು ದೇವ ಮಾನವ ಅಂತೇಳಿ ಕರಿತಿರ್ತಾರಂತೆ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಬಿರ್ಸಾ ಮುಂಡಾ ಅಂತೇಳಿ. ಈ ಬಿರ್ಸಾ ಮುಂಡಾನ ಫೋಟೋವನ್ನು ನಮ್ಮ ಸಂಸತ್ ಭವನ್ನಲ್ಲಿ ಹಾಕಿದಾರಂತೆ. ಸಂಸತ್ ಭವನ್ನಲ್ಲಿ ಹಾಕಿರ್ತಕ್ಕಂಥ ಏಕೈಕ ಬುಡಕಟ್ಟು ಜನಾಂಗದ ವ್ಯಕ್ತಿಯ ಫೋಟೋ ಯಾವುದು ಅಂದರೆ ಯಾವುದು? ಈ ಒಂದು ಬಿರ್ಸಾ ಮುಂಡಾದಾಗಿರ್ತದ, ಬಿರ್ಸಾ ಮುಂಡಾ ಆಗಿರ್ತದೆ. ಯಾಕಂದ್ರೆ ಅವನು ಬಿರ್ಸಾ ಮುಂಡ ಹೋರಾಟ ಮಾಡಿದ್ದು ಯಾವುದ್ರ ಸಲುವಾಗಿ ಅಂದರೆ ಅಲ್ಲೇನು ಬ್ರಿಟಿಷರು ಇವ್ರು ಕಾಡಿನ ವಾಸದಿರಲ್ಲ, ಅರಣ್ಯಗಳ ಕಾಯ್ದೆ ಜಾರಿ ತಂದಿರ್ತಾರೆ, ಅರಣ್ಯ ಕಾಯ್ದೆ ಅಂತೇಳಿ. ಅರಣ್ಯ ಕಾಯ್ದೆ ಜಾರಿಗೆ ಬಂತಂದರೆ ಇವರೆಲ್ಲ ಕಡೆ ಕಾಡಿಗಿರ್ತಾರೆ, ಇವರೆಲ್ಲರೂ ಕೂಡ ಅವ್ರ ಎದೆನಕ್ಕೆ ಒಳಪಡ್ತಾರೆ. ಆ ಕಾಯ್ದೆಗಳ ವಿರೋಧಿಸಿ ಹೋರಾಟ ಮಾಡಿದ ವ್ಯಕ್ತಿ ಬಿರ್ಸಾ ಮುಂಡಾ. ಅನೇಕ ಬುಡಕಟ್ಟು ದಂಗೆಗಳು ಬರ್ತಾವೆ, ಮುಂದೆ ನೋಡೋಣ. ಹಂಗೆ ಇಲ್ಲಿ ಇನ್ನೊಂದು ಸಂತಾಲ ಅಂತ ಕೊಟ್ಟಿದ್ದಾರೆ, ಸಂತಾಲ, ಕಣ್ಣು ಸಂತಾಲ್ ಅಂತೇಳಿ. ಇಲ್ಲಿ ಇಬ್ಬರು ಜನ ಬರ್ತಾರೆ, ಸಿದ್ದು ಮುರ್ಮು ಮತ್ತು ಕಣ್ಣು ಮುರ್ಮು ಅಂತೇಳಿ, ಅಥವಾ ಕಣ್ಣು ಮುರ್ಮು ಅಂತೇಳಿ ಬರ್ತಾರೆ. ಇವರಿಬ್ಬರು ಏನು ಮಾಡ್ತಾರಂದರೆ 1855 ಸಮಯದಲ್ಲಿ ಒಂದು ಸಂತಾಲ ದಂಗೆ ಅಂತ ಆಗಿರ್ತದೆ ರೀ. ಯಾವ ದಂಗೆ? ಸಂತಾಲರ ದಂಗೆ ಅಂತೇಳಿ. ಇದರ ನಾಯಕರ ಒಬ್ಬ ಯಾರಂತಂದರೆ ಸಿದ್ದು ಮುರ್ಮು ಅಂತ ಬರ್ತಾರೆ, ಸಿದ್ದು ಮುರ್ಮು ಅಂತೇಳಿ. ಇನ್ನೊಬ್ಬ ಕಣ್ಣು ಮುರ್ಮು ಅಂತ ಬರ್ತಾನೆ. ಇವರಿಬ್ಬರು ಏನು ಮಾಡ್ತಾರಂದ್ರೆ ಒಂದು ಸಂತಾಲ ದಂಗೆ ಅಂತ ಆರಂಭಿಸಿದ್ದಾರೆ. ಎಂಥ ದಂಗೆ? ಸಂತಾಲ ದಂಗೆಯನ್ನು ಆರಂಭಿಸಿರ್ತಾರೆ. ಉದ್ದೇಶ ಏನಂತಂದರೆ ಜಮೀನ್ದಾರಿ ಪದ್ಧತಿ ವಿರುದ್ಧ ಹೋರಾಟ ಮಾಡ್ತಿದ್ರು. ಎಂಥ ಪದ್ಧತಿ ವಿರುದ್ಧ? ಇವರು ಹೋರಾಟ ಮಾಡಿದ್ದು ಬ್ರಿಟಿಷರ್ ಒಂದು ಜಮೀನ್ದಾರಿ ಪದ್ಧತಿ ಜಾರಿ ತಂದಿರ್ತಾರೆ. ಯಾವ ಪದ್ಧತಿ? ಜಮೀನ್ದಾರಿ ಪದ್ಧತಿ ಜಾರಿ ತಂದಿದ್ರು. ಆ ಜಮೀನ್ದಾರಿ ಪದ್ಧತಿಯನ್ನು ವಿರೋಧಿಸಿ ಹೋರಾಟ ಮಾಡಿದ ವ್ಯಕ್ತಿ ಇವರಾಗಿರ್ತಾರೆ. ಜಮೀನ್ದಾರಿ ಪದ್ಧತಿಯನ್ನು ವಿರೋಧಿಸಿ ಹೋರಾಟ ಮಾಡಿದವರು ಅಂದರೆ ಸಿದ್ದು ಮುರ್ಮು ಮತ್ತು ಕಣ್ಣು ಮುರ್ಮು ಅಂತೇಳಿ ಹೋರಾಟವನ್ನು ಮಾಡಿರ್ತಾರೆ. ಸಿದ್ದು ಮುರ್ಮು ಮತ್ತು ಕಣ್ಣು ಮುರ್ಮು ಅಂತೇಳಿ. ಹಿಂಗೆ ಸಂತಾಲ ದಂಗೆ ಅಂತೇಳಿ ಆಗಿರ್ತಾವೆ. ಹಿಂಗೆ ಅನೇಕ ಬುಡಕಟ್ಟು ದಂಗೆಗಳು ಬಂದಿರ್ತಾವೆ, ಅನೇಕ ಬುಡಕಟ್ಟು ದಂಗೆಗಳು ಬಂದಿರ್ತಾವಂತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಬಿರ್ಸಾ ಮುಂಡಾ ಅಂತ ಗೊತ್ತಿರಲಿ, ಇಷ್ಟ ನಿಮಗೆ ಗೊತ್ತಿರಲಿ. ಈ ನೆಕ್ಸ್ಟ್ ಕ್ವೆಶ್ಚನ್ ಯಾವುದಂದ್ರೆ ಓಕೆ, ಇವತ್ತಿನ ತರಗತಿಯಲ್ಲಿ ಇವಿಷ್ಟು ಕ್ವಶನ್ಗಳನ್ನು ನೋಡೋಣ. ಇನ್ನು ಇದರ ಮುಂದಿನ ಅವಧಿಯನ್ನು, ಮುಂದಿನ ಕ್ವಶನ್ಗಳನ್ನು ನಾವು ಮತ್ತೆ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ, ಕಡಿಮೆ ಅವಧಿಯಲ್ಲಿ ನಾವೇನು ಮಾಡಕತ್ತೀವಿ ಅಂದರೆ ಹೆಚ್ಚಿನ ಒಂದಿಷ್ಟು ಅಂಶಗಳು ನೋಡಬೇಕಂತೇಳಿ ಎಷ್ಟು ಸಾಧ್ಯ ಆಗ್ತದೋ ಹಂಗೆ ಹೇಳಕ್ಕಂದ್ರೆ ಈ ಬುಡಕಟ್ಟು ದಂಗೆಗಳು ಬಂದಾಗ ಭಾಳ ಬರ್ತಾವೆ. ಆದರೆ ಮತ್ತೆ ಬೇರೆ ಬೇರೆ ಕ್ವಶನ್ಗಳಲ್ಲಿ ಬೇರೆ ಬೇರೆ ಅವು ದಂಗೆಗಳು ಬಂದಾಗ ಅದ್ರ ಬಗ್ಗೆ ಡಿಟೇಲ್ ಆಗಿ ಒಂದೊಂದು ಹೇಳ್ಕೊಂಡು ಹೋಗ್ತೀನಿ ನಾನು. ಯಾಕಂದರೆ ಸರ್ ಇಲ್ಲಿ ಒಂದೇ ಹೇಳಿದ್ರು ಅದು ಹೇಳಿಲ್ಲ ಅಂತ ಅನ್ಕೊಂಡು ಹೋಗ್ಬೇಡ್ರಿ. ಆ ಸಂದರ್ಭ ಬಂದಾಗ ಬೇರೆ ಬೇರೆ ಕ್ವಶನ್ ಬಂದಾಗ ನಾವು ಒಂದೇ ಕ್ವಶನನ್ನು ಒಂದು ತಾಸು ಹೇಳೋ ಬದಲಿ ಒಂದು ತಾಸಿನಾಗ ಒಂದು 5-6 ಕ್ವಶನ್ ನೋಡೋಣ. ಎಷ್ಟು 5-6 ಕ್ವಶನ್ ನೋಡಿದ್ರು ಕೂಡ ನಮಗೇನು ಅನುಕೂಲ ಆಗ್ತದೆ. ಆಯಾ ಕ್ವಶನ್ಗಳು ಬಂದಾಗ ಏನಾಗ್ತದೆ ಅಂದ್ರೆ ಅಲ್ಲಿ ನಾವು ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ, ಇವತ್ತಿನ ಈ ತರಗತಿಯಲ್ಲಿ ಒಂದು 5-6 ಕ್ವಶನ್ಗಳನ್ನು ನಾವು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಎಕ್ಸಾಮ್ ಪರ್ಪಸನ್ನು ನಾವು ನೋಡಿದ್ದೀವಿ. ಇನ್ನು ಮುಂದಿನ ಕ್ವಶನನ್ನು, ಮುಂದಿನ ಅಂಶಗಳನ್ನು ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಅಂತ ಹೇಳೋಣ. ಈ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.